ಸ್ನೇಹಿತರೆ, SIVD ಸಂಸ್ಥೆಗೆ, ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಅಧಿವೇಶನದಲ್ಲಿ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಇನ್ ಅರ್ಬನೈಸೇಷನ್, ನಮ್ಮ ನಗರಾಭಿವೃದ್ಧಿಯಲ್ಲಿ ಏನೇನು ಸವಾಲುಗಳಿದೆ, ಏನೇನು ಪ್ರಾಮುಖ್ಯತೆ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜನಸಂಖ್ಯೆವಾರು ಸೆನ್ಸಸ್ ಪ್ರಕಾರ 2011ರ ಸೆನ್ಸಸ್ ಪ್ರಕಾರ ರೂರಲ್ ಮತ್ತು ಅರ್ಬನ್ ಪಾಪ್ಯುಲೇಷನ್ಲಿ ಭಾಳಷ್ಟು ಡಿಫ್ರೆನ್ಸ್ ಇತ್ತು. ಹಿಂದೆ ಭಾರತವನ್ನು ಕೃಷಿ ಆಧಾರಿತ ದೇಶ ಅಂತ ಹೇಳ್ತಾಯಿದ್ರು. ಇವತ್ತು ಆಲ್ಮೋಸ್ಟ್ 40% ಹತ್ತಿರ ಅರ್ಬನೈಸೇಷನು ಡೆವಲಪ್ ಆಗ್ಬಿಟ್ಟಿದೆ. ಇದು ಒಂದು ಸಂಗತಿ. ಇದರಿಂದ ಏನಾಗ್ತಿದೆ, ಸಾಕಷ್ಟು ಸಿಟಿಗಳ ಮೇಲೆ ಪ್ರೆಷರ್ ಬಿಲ್ಡಪ್ ಆಗ್ತಿದೆ, ಒತ್ತಡ ಜಾಸ್ತಿ ಆಗ್ತಿದೆ. ಏನಪ್ಪ ಅಂದರೆ ಸೈಜ್ ಆಫ್ ದಿ ಸಿಟಿ ಜಾಸ್ತಿ ಆಗ್ತಿದೆ, ಪಾಪ್ಯುಲೇಷನ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಿದೆ, ಹೌಸಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಿದೆ. ಇದರಿಂದ ಸ್ಲಮ್ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗ್ತಾಯಿದೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಟ್ರಾನ್ಸ್ಪೋರ್ಟೇಷನ್ ಸೆಕ್ಟ್ರಲ್ಲಿ ಅಂದರೆ ಟ್ರಾಫಿಕ್ ಜಾಮ್ ಆಗೋದು, ಆಮೇಲೆ ಟ್ರಾಫಿಕ್ ಕಂಜೆಷನ್ ಆಗೋದು, ಇವೆಲ್ಲ ಜಾಸ್ತಿ ಸಾಮಾನ್ಯ ಆಗ್ತಾಯಿದೆ. ಮತ್ತು ಸ್ಯಾನಿಟೇಷನ್ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ, ವಾಟರ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಫ್ರೀಕ್ವೆಂಟಾಗಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಅಂದರೆ ಪವರ್ ಜನ್ರೇಷನ್ದು ಮತ್ತು ಪವರ್ ಡಿಸ್ಟ್ರಿಬ್ಯೂಷನ್ದು ಸಹ ಸವಾಲಾಗಿದೆ. ಮತ್ತು ಈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಎಸ್ಪೆಷಲಿ ಸರ್ವಿಸಸ್ ಡೆಲಿವರಿ, ಸ್ಕೂಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಇವರ ನಿರ್ವಹಣೆಯೂ ಒಂದು ದೊಡ್ಡ ಸವಾಲಾಗಿದೆ. ಇದಲ್ಲದೆ ಸೋಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಕ್ರೈಮ್ಸ್ ಸಂಬಂಧಪಟ್ಟಂತೆಯೂ ಸಹ ರೇಟು ಜಾಸ್ತಿ ಆಗ್ತಾಯಿದೆ. ನಮ್ಮ ಅರ್ಬನೈಸೇಷನ್ ಇಶ್ಯೂಸಲ್ಲಿ ಹೋದರೆ ಒಂದು ಮೈಗ್ರೇಷನ್ ಇಸ್ ದ ಮೇಜರ್. ಇದು ಬಹುಶಃ ಎಲ್ಲ ನೋಡ್ತಾ ಇದ್ದೀರಾ, ಈ ಕೋವಿಡ್ ಸಂದರ್ಭದಲ್ಲಿ ಮೈಗ್ರೇಷನ್ ಅನ್ನೋದು ಎಷ್ಟು ನಮಗೆ ಯಾವ ರೀತಿ ಒಂದು ಸಾಂಕ್ರಾಮಿಕ ಕಾಯಿಲೆ ಯಾವ ರೀತಿ ಹರಡ್ತಾ ಇದೆ ಇರ್ಬೋದು. ಮತ್ತು ಮೈಗ್ರೇಷನ್ನದು ಒಂದು ದೊಡ್ಡ ಸವಾಲಿದು. ಇಟ್ ಈಸ್ ಎ ರಿಯಾಲಿಟಿ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಏಕೆಂದರೆ ಇಟ್ ಹ್ಯಾಸ್ ರೀಚ್ಡ್ ಕನ್ಸಿಡರಬಲ್ ಪ್ರಪೋರ್ಷನ್ಸ್, ಒಂದು ಹಂತಕ್ಕೆ ಬಂದು ಮುಟ್ಟಿದೆ, ಲೀಡಿಂಗ್ ಟು ಇನ್ಕ್ರೀಸ್ಡ್ ಗ್ರೋತ್ ಆಫ್ ಸ್ಲಮ್ಸ್. ಎಲ್ಲಿ ಮೈಗ್ರೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಸ್ಲಮ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಾಂಬೆನಲ್ಲಿ ದಾರ್ವಿ ಅನ್ನೋ ಕ್ಷೇತ್ರದಲ್ಲಿ ಅಂದರೆ ಏರಿಯಾದಲ್ಲಿ ಸುಮಾರು 10 ಲಕ್ಷ ಜನ ಸ್ಲಮ್ಮಲ್ಲೇ ವಾಸ ಇದ್ದಾರೆ. ಇಮ್ಯಾಜಿನ್ ಮಾಡಿ ಆ ಸ್ಲಮ್ ಎಷ್ಟು ದೊಡ್ಡದಿರ್ಬೋದು. ಇಟ್ ವಿಲ್ ಇನ್ಕ್ರೀಸ್ ದ ಫರ್ದರ್ ಗ್ರೇಟರ್ ಪ್ರಪೋರ್ಷನ್ಸ್ ಇನ್ ದಿ ಫೋರ್ಸಿಬಲ್ ಫ್ಯೂಚರ್. ಇದು ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಸ್ಲಮ್ಸ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಬೇಕಾದಂಥ ಮೂಲ ಸೌಕರ್ಯಗಳು ಅಂದರೆ ಕುಡಿಯೋ ನೀರು ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಹೌಸಿಂಗ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಈಸ್ ಎ ರಿಸ್ಕ್. ಯಾಕೆಂದರೆ ಡಿಸೀಸಸ್ಗೆ ಸ್ಪ್ರೆಡ್ ಆಗೋಕ್ಕೆ ಸಾಕಷ್ಟು ಅವಕಾಶ ಇದೆ. ಬಹುಶಃ ನೀವು ಬಾಂಬೆದು ನೋಡ್ತಾ ಇದ್ದೀರಾ ಈಗ ಕೋವಿಡ್ ರಿಲೇಟೆಡಲ್ಲಿ. ಅಲ್ಲಿ ಬಾಂಬೆಲಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿರೋ ರೀಸನ್ ಇದೆ, ಕಾಂಪ್ಯಾಕ್ಟೆಡ್ ಆಗಿದೆ. ಹಾಗಾಗಿ ಸಮಸ್ಯೆ ಜಾಸ್ತಿ ಆಗ್ತಿದೆ. ನೆಕ್ಸ್ಟು ಚಾಲೆಂಜಸ್ಸಲ್ಲಿ ಹೋದರೆ ಎಕ್ಸಿಸ್ಟ್ ಇನ್ ಟರ್ಮ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಈ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸು ನಿರ್ಧಾರ ತೊಗೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆಂದರೆ ಎಲ್ಲರೂ ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ. ಮತ್ತು ಪಾಲಿಸೀಸನ್ನು ಫ್ರೇಮ್ ಮಾಡೋದು ಕಷ್ಟ. ಇವತ್ತೊಂದು ಪಾಲಿಸಿ ಇಶ್ಯೂ ಮಾಡಿರ್ತೀವಿ, ನೆಕ್ಸ್ಟ್ ಇನ್ನೊಂದು 3 ತಿಂಗಳಿಗೆ ಇನ್ನೊಂದು ಪಾಲಿಸಿ ಮಾಡಬೇಕಾಗ್ತದೆ. ಒಂದು ಸ್ಟೇಬಲ್ ಪಾಲಿಸಿ ಮಾಡೋದು ಕಷ್ಟ ಇದೆ. ನೆಕ್ಸ್ಟ್ ಆಪರೇಷನಲ್ ಇಶ್ಯೂಸ್ ಅಂದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಕಷ್ಟ ಇದೆ. ಇನ್ವಾಲ್ವ್ಮೆಂಟ್ ಆಫ್ ನಾನ್ ಗೌರ್ಮೆಂಟ್ ಸರ್ವಿಸ್ ಪ್ರೊವೈಡರ್ಸ್. ಇದನ್ನು ಸಹ ಒಂದು NGOs ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಪಾಪ್ಯುಲೇಷನ್ ಸೈಜ್ ಬೇರೆ ಜಾಸ್ತಿ ಇರುತ್ತೆ. ಮತ್ತು ಮೈಗ್ರೇಷನಿಂದ ಏನೇನು ಆಗ್ತಿದೆ ಅಂದರೆ ಅಗ್ರಿಕಲ್ಚರ್ದು ಸಫರ್ ಆಗ್ತಾಯಿದೆ. ಈಗ ಅಗ್ರಿಕಲ್ಚರ್ಗೆ ಹೋಗೋರು ಸಫರ್ ಆಗ್ತಿದೆ. ಮತ್ತು ಇದರಿಂದ ಕೃಷಿ ಆಧಾರಿತ ಬೆಳೆ ಬೆಳೆಯೋದಂತಾಗಲಿ, ಪ್ರಾಡಕ್ಟ್ಸ್ ಆಗಲಿ ಕಡಿಮೆ ಆಗ್ತಾಯಿದೆ. ಮತ್ತು ಇರಿಗೇಷನ್ ಫೆಸಿಲಿಟೀಸು ಸ್ವಲ್ಪ ಸಫರ್ ಮಾಡ್ತಾಯಿದೆ. ಮತ್ತು ಬೆಟರ್ ಇನ್ಕಮ್ ಪ್ರಾಸ್ಪೆಕ್ಟ್ಸ್. ಇಲ್ಲಿ ಏನಾಗ್ತದೆ ಅಂದರೆ ನಮಗೆ ಫಿಕ್ಸೆಡ್ ಸ್ಯಾಲ್ರಿ ಬಂತಂದರೆ ಸಾಕು, ಸಿಟಿ ಸೇರ್ತೀವಪ್ಪ, ಈ ಹಳ್ಳಿಗಳಲ್ಲಿ ಈ ಬೆಳೆ ಬೆಳ್ಕೊಂಡು ಯಾರಪ್ಪ ಇದು ಮಾಡ್ತಾರೆ. ಬೆಳೆದಿದ್ದ ಬೆಳೆಗೂ ನಮಗೆ ಸರಿಯಾದ ರೀತಿಯಲ್ಲಿ ಆರ್ಥಿಕವಾಗಿ ನಾವು ಸುಧಾರಿಸೋದು ಕಷ್ಟ ಇದೆ. ಏಕೆಂದರೆ ಅನ್ಸರ್ಟನಿಟಿ ಜಾಸ್ತಿ ಇದೆ. ಮತ್ತು ಎಜುಕೇಷನ್ ಫೆಸಿಲಿಟೀಸು ನಮ್ಮ ಸಿಟಿಲಿ ಸಿಗುವಷ್ಟು ಹಳ್ಳಿಲಿ ಸಿಗೋಲ್ಲ ಅನ್ನೋ ಒಂದು ಇದಿದ್ದೇ ಇದೆ ಮನಸ್ಸಿನಲ್ಲಿ. ಮತ್ತು ಲೈಫ್ ಸ್ಟೈಲ್ ಅಂದರೆ ನಮ್ಗೆ ಕೂತ್ಕೊಂಡು ಬಟನ್ ಮದುವೆ ಸಾಕು, ಪಂಪನ್ ಆಗುತ್ತೆ, ಕೂತ್ಕೊಂಡು ಬಟನ್ ಮದುವೆ ಸಾಕು, ಕ್ಯಾಮ್ರಾನ್ ಆಗುತ್ತೆ. ಹೀಗೆ ಪ್ರತಿಯೊಂದೇ ಲೈಫ್ ಸ್ಟೈಲಲ್ಲಿ ಭಾಳಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಬೇಕಾದ ಫೆಸಿಲಿಟೀಸ್ ಎಲ್ಲ ಸಿಗ್ತಾಯಿದೆ. ಮತ್ತು ಬೇಸಿಕ್ ಅಮ್ಯುನಿಟೀಸ್, ಒಂದು ಹೆಲ್ತ್ ಇರ್ಬೋದು, ಒಳ್ಳೊಳ್ಳೆ ಸ್ಪೆಷಲಿಸ್ಟ್ ಡಾಕ್ಟ್ರುಗಳೆಲ್ಲ ಸಿಗ್ತಾರೆ. ಟ್ರಾನ್ಸ್ಪೋರ್ಟು ಬೇಕು ಅಂದರೆ ಆಟೋ ಸಿಗುತ್ತೆ, ಬೇಡ ಅಂದರೆ ಓಲೋ ಸಿಗುತ್ತೆ, ಊಬರ್ ಸಿಗುತ್ತೆ. ಮತ್ತು ನೀರಿಂದು ಅಷ್ಟೇ, ಬೇಡ ಅಂದರೆ ವಾಟರ್ ಕ್ಯಾರರ್ ತರ್ಬೋದು. ಎಲೆಕ್ಟ್ರಿಸಿಟಿ ಅಂತ ಸಮಸ್ಯೆನಿಲ್ಲ. ಇದರಿಂದ ಏನಾಗ್ತದೆ, ಮೈಗ್ರೇಷನ್ನು ಜಾಸ್ತಿ ಆಗ್ತದೆ. ವಿಕ್ಟಿಮ್ಸ್ ಆಫ್ ನ್ಯಾಚುರಲ್ ಮ್ಯಾನ್ ಮೇಡ್ ಕ್ಯಾಲಾಮಿಟೀಸ್, ಅದು ಏನಂತೆ ರೆಫ್ಯೂಜೀಸ್ ಪ್ರಾಬ್ಲಮ್ ಶುರು ಆಗ್ತದೆ. ನೆಕ್ಸ್ಟು ಈ ಮೈಗ್ರೇಷನಿಂದ ಏನೇನು ಆಗ್ತಾಯಿದೆ ಕಾನ್ಸಿಕ್ವೆನ್ಸಸ್
ಅಂದರೆ ಓವರ್ ಕ್ರೌಡಿಂಗ್ ಆಗ್ತಿದೆ, ಸಿಟಿ ಬಿಕಮ್ಸ್ ಓವರ್ ಕ್ರೌಡಿಂಗ್. ಅಂದರೆ ಮಶ್ರೂಮ್ ಥರ ಸ್ಲಮ್ಸ್ಗಳು ಬೆಳೀತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ರೇಟು ಸಹ ಜಾಸ್ತಿ ಆಗ್ತಿದೆ. ಇದು ಮಾಸಾಗಿ ಎಫೆಕ್ಟ್ ಆಗ್ತಾ ಇರುತ್ತೆ. ಮತ್ತು ಪಾವರ್ಟಿ ಲೈನ್, ಬಡತನದ ರೇಖೆಯೂ ಜಾಸ್ತಿ ಆಗ್ತದೆ. ಮತ್ತು ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್, ಏಕೆಂದರೆ ಎಲ್ಲರೂ ಒತ್ತಡದಲ್ಲಿ ಜೀವನ ನಿರ್ವಹಣೆ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಎಲ್ಲ ಸರಿಯಾದ ಟೈಮ್ಗೆ ಆಫೀಸ್ಗೆ ಹೋಗಬೇಕು, ಸರಿಯಾದ ಟೈಮ್ಗೆ ಅಟೆಂಡ್ ಆಗಬೇಕು, ಪಬ್ಲಿಕ್ಕು ಫೇಸ್ ಮಾಡಬೇಕು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನ ಫೇಸ್ ಮಾಡಬೇಕು, ಈ ಥರ ಸಮಸ್ಯೆಗಳಿದೆ. ಸೊ ಇದರಿಂದ ಸಹ ಸಾಕಷ್ಟು ಸಮಸ್ಯೆಗಳು ಆಗ್ತವೆ. ಸೊ ಇದನ್ನು ಓವರಾಲ್ ಹೇಳೋದಾದ್ರೆ ಮೈಗ್ರೇಷನು, ಇಲ್ಲಿಟ್ರೆಸಿ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಪ್ರಾವರ್ಟಿ, ಕ್ರೈಮ್ಸು, ಮೆಂಟಲ್ ಇಲ್ನೆಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇಂಜುರೀಸ್ ಇರ್ಬೋದು, ಮತ್ತು ಡಿಸೀಸಸ್ ಸ್ಪ್ರೆಡಿಂಗ್ ಇರ್ಬೋದು, ಮತ್ತು ಅನ್ಹೈಜಿನಿಕ್ ಕಂಡೀಷನು ಜಾಸ್ತಿ ಆಗ್ತಾ ಇರೋದು, ಮತ್ತು ಮನುಷ್ಯನ ಒಂದು ಸ್ಟಫ್ ಏನಿದೆ ಅದು ಸಹ ಕಡಿಮೆ ಆಗ್ತಾಯಿದೆ. ಮತ್ತು ಈ ಇಶ್ಯೂಸಿಂದ ಯಾವ್ಯಾವ್ದ್ರ ಮೇಲೆ ಪರಿಣಾಮ ಬೀರ್ತಿದೆ, ಫಾರ್ ಎಕ್ಸಾಂಪಲ್ ವಾಟರ್ ಸಪ್ಲೈ ಮ್ಯಾನೇಜ್ಮೆಂಟು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಕಸದ ರಾಶಿ ಬಂದುಬಿಡ್ತಾ ಇದೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. UGD ಸಿಸ್ಟಮ್ ಅಂದರೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಅರ್ಬನ್ ಮೊಬಿಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಸಹ ಟ್ರಾಫಿಕ್ ಕಂಜೆಷನ್ಸು, ಏರ್ ಪೊಲ್ಯೂಷನ್ಸು, ಮತ್ತು ವಾಟರ್ ಪೊಲ್ಯೂಷನ್ದು ಇರ್ಬೋದು, ಮತ್ತು ಸ್ಟಾರ್ ವಾಟರ್ ಡ್ರೈನೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟ್ರೀಟ್ ಲೈಟಿಂಗ್ ಸಿಸ್ಟಮ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು. ಸೊ ಈ ಇಶ್ಯೂಸ್ ಎಲ್ಲ ಇದೆ. ಮತ್ತು ಅದಲ್ಲದೆ ಸೋರ್ಸಸ್ ಮ್ಯಾನೇಜ್ ಮಾಡೋದು ಸಹ ಕಷ್ಟ ಆಗ್ತದೆ. ಮತ್ತು ULB ಅಸೆಟ್ಸ್, ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಆಸ್ತಿ ಏನಿದೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಇದೆ. ಏಕೆಂದರೆ ಎಂಕರೇಜ್ಮೆಂಟ್ಗಳು ಜಾಸ್ತಿ ಆಗ್ತದೆ, ಅವ್ರನ್ನ ಎಬ್ಬಿಸ್ತಾ ಇರಬೇಕು, ಕಾಂಪೌಂಡ್ ಕಟ್ಟಬೇಕು, ಅವ್ರನ್ನೆಲ್ಲ ಮತ್ತೆ ಬೇರೆ ರಿಹ್ಯಾಬಿಟೇಟ್ ಮಾಡ್ತಾ ಇರಬೇಕಾಗ್ತದೆ. ಮತ್ತು ಫ್ಯೂಚರ್ ಪ್ಲಾನಿಂಗು ಎಕ್ಸ್ಪೆನ್ಷನ್ ಮಾಡುವಂಥದ್ದು ಸವಾಲಾಗಿದೆ. ಸೊ ಈಗ ನೀರಿನ ಇಶ್ಯೂ ತೊಗೋಣ. ಫಾರ್ ಎಕ್ಸಾಂಪಲ್, ನಮಗೆ ಸಮಸ್ಯೆಗೆ ಪೂರ್ವಕವಾದ ಕೆಲವು ನೀತಿಗಳು, ಅಂದರೆ ನಮ್ಮ ಪಾಲಿಸಿಗಳಲ್ಲಿ ಭಾಳ ದೂರದರ್ಶಿತ್ವ ಇರಬೇಕು. ಸೊ ದೂರದರ್ಶಿತ್ವ ಇಲ್ಲ ಅಂದರೆ ಭಾಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ. ಸೊ ನೀರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ, ಎಸ್ಪೆಷಲಿ ಮಳೆಗಾಲದಲ್ಲಿ ಎಷ್ಟೋ ಕಡೆ ಕುಡಿಯೋ ನೀರು ಇರಲ್ಲ. ಸೊ ಇದಕ್ಕೆಲ್ಲ ನಮಗೆ ಮೂಲ ಕಾರಣ ನೋಡಬೇಕು ಅಂದರೆ ಮೇಲ್ಗಡೆ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ. ಏನಪ್ಪ ಅಂದರೆ ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತದೆ. ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ನೀರು ರನ್ ಆಫ್ ರೂಪದಲ್ಲಿ, ಅಂದರೆ ಹರಿದುವ ರೂಪದಲ್ಲಿ ಜಾಸ್ತಿ ಸಮುದ್ರ ಸೇರ್ತದೆ. ಮತ್ತು ಅದೇ ಹಿಂದೆ ಕಾಡು ಯಥೇಚ್ಛವಾಗಿ ಕಾಡಿತ್ತು, ಸಾಕಷ್ಟು ಜಲ ಸಮೃದ್ಧತೆ ಮತ್ತು ಅಂತರ್ಜಲ ಮರುಪಣ ತುಂಬ ಚೆನ್ನಾಗ್ತಾಯಿತ್ತು. ಸೊ ಯಾವಾಗ ಹಸಿರೀಕರಣ ಕಡಿಮೆ ಆಯಿತು, ಫಾರೆಸ್ಟೇಷನ್ ಕಡಿಮೆ ಆಯಿತು, ನ್ಯಾಚುರಲಿ ಡಿಫಾರೆಸ್ಟೇಷನ್ ರೇಟ್ ಜಾಸ್ತಿ ಆಗುತ್ತೆ, ಮತ್ತು ನೀರು ಕೊಚ್ಕೊಂಡು ಹೋಗುತ್ತೆ, ಫರ್ಟಿಲಿಟಿನೂ ಸೊರಗುತ್ತೆ ಮಣ್ಣು, ಮತ್ತು ರನ್ ಆಫ್ ರೂಪದಲ್ಲಿ ಫ್ಲಡ್ಡಿಂಗ್ ಆಗ್ತದೆ, ಅರ್ಬನ್ ಫ್ಲಡ್ಡಿಂಗು ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಮುಖ್ಯವಾಗಿ ಕಾರಣಗಳು ಅಂದರೆ ನಮ್ಮಲ್ಲಿ ಎಂಕರೇಜ್ಮೆಂಟ್ಗಳು ಸಾಕಷ್ಟು ಕಡೆ ಎಂಕರೇಜ್ಮೆಂಟ್ಗಳು ಭಾಳ ಗಿಲ್ಲದೆ ನಡೀತಾ ಇದೆ. ಏನಪ್ಪ ಅಂದರೆ ಸುಮಾರು ಕಡೆ ಲೇಔಟ್ಗಳೆಲ್ಲ ಬಂದಿದೆ, ಸುಮಾರು ಕಡೆ ಸ್ಟೇಡಿಯಂ ಬಂದಿದೆ, ಸುಮಾರು ಕಡೆ ಬಸ್ ಸ್ಟ್ಯಾಂಡ್ ಎಲ್ಲ ಬಂದಿದೆ. ಸೊ ಅರ್ಬನ್ ಡ್ರೈನೇಜ್ ನೆಟ್ವರ್ಕು ರನ್ ಆಫ್ ಹರಿಯುವಂಥ ಜಾಗದಲ್ಲಿ ಭಾಳ ನೀಟಾಗಿರಬೇಕಾಯಿತು, ಅದು ಆಯ್ತಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಬದಲಾವಣೆ ಇದೆ. ಒಂದು ಅವಿಭಕ್ತ ಕುಟುಂಬ ಅಂತ ಏನಿತ್ತು, ಈಗೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿದೆ. ಸೊ ಸಿಟಿಗಳು, ಪ್ರತಿಯೊಂದು ಟೌನ್ಗಳು, ಪ್ರತಿಯೊಂದು ಸಣ್ಣ ಊರುಗಳು ಎಕ್ಸ್ಪೆನ್ಷನ್ ಆಗ್ತದೆ. ಸೊ ಕಾರಣ ಎಲ್ಲರೂ ಮನೆ ತೊಗೋಬೇಕು, ಎಲ್ಲರೂ ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕು. ಹೀಗೆ ಒಂದೊಂದು ಫ್ಯಾಮಿಲಿಯಿಂದ ಮಿನಿಮಮ್ 3-4 ಮನೆ ಇದ್ದೇ ಇರುತ್ತೆ. ಸೊ ಈ ಸಿಚುವೇಶನ್ ಬಂದಿತ್ತಿದೆ. ಸೊ ಇದರಿಂದ ಏನಾಗ್ತಿದೆ, ವಾಟರ್ ಡಿಸ್ಟ್ರಿಬ್ಯೂಷನ್ ಇದು ಮಾಡೋದು ಕಷ್ಟ ಆಗ್ತದೆ ಎಲ್ರಿಗೂ. ಹಾಗಾಗಿ ಬೋರ್ವೆಲ್ ರಿಗ್ಗಿಂಗು ಜಾಸ್ತಿ ಆಗ್ತಾಯಿದೆ. ಬೋರ್ವೆಲ್ ರಿಗ್ಗಿಂಗ್ ಯಾವ ಮಟ್ಟಿಗೆ ಜಾಸ್ತಿ ಆಗ್ತಿದೆ ಅಂದರೆ, ಪ್ರತಿ ಮನೆಗೂ ಒಂದೊಂದು ಸೈಟಲ್ಲಿ ಒಂದೊಂದು ಬೋರ್ವೆಲ್ಗಳು, ಈ ಥರದ ಒಂದು ಚಿತ್ರಣ ಆದರೂ ಬಂದು ನಿಲ್ತಾ ಇದೆ. ಸೊ ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಕೆರೆಗಳನ್ನ ಕಟ್ಟೆಗಳನ್ನ ನಾವು ಉಳಿಸ್ಕೊಳ್ಳಿಲ್ಲ. ಈಗ ಎಕ್ಸಾಂಪಲ್ ಹೇಳಿದರೆ ಬೆಂಗಳೂರಿನ ಒಂದು ಧರ್ಮಾಂಬುದಿ ಟ್ಯಾಂಕ್. ಸೊ ಇದು ಇವತ್ತು ಮೆಜೆಸ್ಟಿಕ್ ಆಗಿದೆ. ಸಂಪಂಗಿ ಟ್ಯಾಂಕ್ ಕಂಠೀರವ ಸ್ಟೇಡಿಯಂ ಆಗಿದೆ. ಚಾಗ್ಲಟ್ಟ ಟ್ಯಾಂಕ್ ಗಾಲ್ಫ್ ಕೋರ್ಸ್ ಆಗಿದೆ. ಕೋರಮಂಗಲ ಹೌಸಿಂಗ್ ಕಾಂಪ್ಲೆಕ್ಸ್, ಅಲ್ಲಿ ಫಸ್ಟ್ ಲೇಕ್ ಇತ್ತು, ಈಗ ಕಾಂಪ್ಲೆಕ್ಸ್ ಬಂದು ಕೂತಿದೆ. ಮತ್ತು ಈ ಥರ ಸಮಸ್ಯೆಗಳು ಬೇಕಾದಷ್ಟಿದೆ. ಮತ್ತು ನೀರಿನಿಂದ 2 ರೀತಿಯ ಸಮಸ್ಯೆಗಳಿದೆ. ಒಂದು ನೀರಿಲ್ಲದೆ ಸಮಸ್ಯೆ, ನೀರು ಜಾಸ್ತಿ ಆದರೆ ಇನ್ನೊಂಥರ ಸಮಸ್ಯೆ. ಒಂದು ಅರ್ಬನ್ ವಾಟರ್ ಸ್ಕೇರ್ಸಿಟಿ ಇದೆ, ಒಂದು ಅರ್ಬನ್ ಫ್ಲಡ್ಡಿಂಗ್ ಜಾಸ್ತಿ ಆಗ್ತಿದೆ. ನೆಕ್ಸ್ಟು ಈ ಚಿತ್ರಣ ನೋಡೋಣ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ನೀರು ಡಿಸ್ಟ್ರಿಬ್ಯೂಷನ್ನು ಎಷ್ಟೋ ಕಡೆ, ಅಂದರೆ ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಹೆಚ್ಚು ಕಡಿಮೆ ಈ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ ಈ ರೀತಿ ನೀರಿನ ಒಂದು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ನೀರಿನ ಅವೈಲಬಿಲಿಟಿ ಕಡಿಮೆ ಆಗ್ತಾಯಿದೆ. ಸೊ ಕಡಿಮೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು 4,500 ಮಿಲಿಮೀಟರ್ ಬರ್ತಕ್ಕಂಥ ಕರಾವಳಿ ಪ್ರದೇಶ ಇರ್ಬೋದು, ಕೋಸ್ಟಲ್ ಪ್ರದೇಶ ಇರ್ಬೋದು, ಅಲ್ಲಿ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಭಟ್ಕಳ ಇರ್ಬೋದು, ಶಿರಾಲಿ ಇರ್ಬೋದು,
ಇಂಥ ಕಡೆಯೂ ಸಹ ನೀರಿನ ಒಂದು ಯಾವುದಾದ ಸಮಸ್ಯೆ ಸಮ್ಮರ್ನಲ್ಲಿ ಕಾಣ್ತಾ ಇದ್ವಿ. ಸರಿ, ಅಲ್ಲಿ ಆ ಥರ. ನೆಕ್ಸ್ಟು ಅತಿ ಕಡಿಮೆ ಬೀಳುವಂಥ ಪ್ರದೇಶ ಚಿತ್ರದುರ್ಗಲ್ಲೂ ಸಹ ಸುಮಾರು 450 ಮಿಲಿಮೀಟರ್ ಮಳೆ ಹತ್ರ ಮಳೆ ಬೀಳುತ್ತೆ ವಾರ್ಷಿಕ ಸರಾಸರಿ. ಸೊ ಇಲ್ಲೂ ಸಹ ನೀರಿನ ಸಮಸ್ಯೆ ಇದೆ. ಸೊ 450 ಮಿಲಿಮೀಟ್ರ್ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೂ ನೀರಿನ ಸಮಸ್ಯೆ ಇದೆ. ಟ್ಯಾಂಕರ್ಗಳು ಓಡಾಡುತ್ತೆ. 4,500 ಮಿಲಿಮೀಟ್ರ್ ಬರ್ತಕ್ಕಂಥ ಕಡೆಯೂ ಮಳೆ ನೀರು ಅಂತೀನಿ, ಇದ್ರದ್ದು ವಾಟರ್ ಟ್ಯಾಂಕರ್ದು ಓಡಾಟಗಳು ಯಥೇಚ್ಛವಾಗಿ ಎದ್ದು ಕಾಣುತ್ತದೆ. ಅಂದರೆ 1:10 ಡಿಫ್ರೆನ್ಸ್ ಇದೆ ಮಳೆ ರೈನ್ಫಾಲ್ ಸರಾಸರಿನಲ್ಲಿ. ಆದರೂ ಸಹ ಟ್ಯಾಂಕರ್ಗಳು ಓಡಾಟ ಎಲ್ಲ ಕಡೆಯೂ ಇದೆ. ಕಾರಣ ಏನು? ಸೊ ಆ್ಯಕ್ಚುಲಿ ಕರಾವಳಿ ಪ್ರದೇಶದಲ್ಲಿ ಆಗಲಿ ಮಲೆನಾಡು ಪ್ರದೇಶದಲ್ಲಿ ಈ ಥರ ಟ್ಯಾಂಕರ್ಗಳು ನೋಡಬಾರ್ದಾಯಿತು. ಆದರೆ ಇವತ್ತು ಚಿಕ್ಕಮಗಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ, ಎಲ್ಲ ಊರಲ್ಲೂ ಟ್ಯಾಂಕರ್ಗಳಿದೆ. ಸೊ ನೀರಿನ ನಿರ್ವಹಣೆ ಈ ರೀತಿ ಬಂದು ನಿಂತಿದೆ. ಒಂದು ಎಕ್ಸಾಂಪಲ್ ನೋಡೋಣ. ನೋಡ್ತಾ ಇದ್ದರೆ ಕೊಡಗಳ ಸಾಲು ಎಣಿಸೋಂಗಾಗ್ತದೆ. ಅಷ್ಟು ಕೊಡಗಳ ಸಾಲು ಕಿಲೋಮೀಟ್ರ್ ಗಟ್ಟಲೆ ಇದೆ. ಹಾಗಾಗಿ ಮುಂದೆ ಸ್ಕಿಪ್ ಮಾಡೋಣ. ಈಗ ಇಲ್ಲಿ ಏನಪ್ಪ ನೋಡಿದ್ವಿ ಅಂತಂದರೆ ಸಾಕಷ್ಟು ಕೊಡಗಳು ನೀರಿಗೋಸ್ಕರ ಕಾಯ್ತಾ ಇದೆ. ಸೊ ನೀರಿಗೆ ಈ ಥರ ಬಿಂಗೋಕ್ಕೆ ನಾವೇ ಕಾರಣ. ಏಕೆಂದರೆ ಹಿಂದೆ ಅಂತರ್ಜಲ ಸಮೃದ್ಧವಾಗಿತ್ತು, ಯಥೇಚ್ಛವಾಗಿ ಕಾಡಿತ್ತು. ಆ ಕಾಡಿ ಜಾಗದಲ್ಲಿ ಅಂತರ್ಜಲದ ಮೂಲಕ ಅರಣ್ಯೀಕರಣದ ಮೂಲಕ ಚೆನ್ನಾಗಿ ರೀಚಾರ್ಜ್ ಆಗ್ತಾಯಿತ್ತು. ಸೊ ಅರಣ್ಯ ಜಾಗದಲ್ಲಿ ನಾಡು ಬರೋ ಶುರುವಾಯಿತು, ಅಂದರೆ ಬಿಲ್ಡಿಂಗ್ಗಳು ಬರೋ ಶುರುವಾಯಿತು. ಆ ಬಿಲ್ಡಿಂಗ್ಗಳು ಬರ್ತಾ ಬಿಲ್ಡಿಂಗ್ ಜಾಸ್ತಿ ಆಗ್ತಾ ಅರಣ್ಯೀಕರಣ ಕಡಿಮೆ ಆಯಿತು. ಮತ್ತು ಅಂತರ್ಜಲದ ಮಟ್ಟ ಕುಸಿತಾ ಹೋಯಿತು. ಮತ್ತು ಇನ್ನೂ ಒಂದು ಕಾರಣ, ಕೆರೆ ಕಟ್ಟೆಗಳು ಸಹ ಸಾಕಷ್ಟು ಅಂತರ್ಜಲದ ಮರುಪೂರಣ ಚೆನ್ನಾಗಿ ಮಾಡ್ತಾಯಿದ್ವು. ನ್ಯಾಚುರಲ್ ಪ್ರೊಸೆಸಲ್ಲಿ ಆಗ್ತಾಯಿತ್ತು. ಆ ಕೆರೆ ಕಟ್ಟೆಗಳ ಜಾಗದಲ್ಲಿ ಒಂದು ಬಿಲ್ಡಿಂಗ್ಗಳು, ಬಸ್ ಸ್ಟ್ಯಾಂಡ್ಗಳು ಇವೆಲ್ಲ ಬರೋ ಶುರುವಾಯಿತು. ಇದರಿಂದ ಅಂತರ್ಜಲದ ಮಟ್ಟ ಕುಸಿತಾ ಹೋಯಿತು. ಅದೇ ರೀತಿ ನೀರಿನ ಬಾಷ್ಪೀಕರಣ, ಅಂದರೆ ನೀರಿನ ಒಂದು ಚಕ್ರ ಏನಿದೆ, ಆ ಚಕ್ರದಲ್ಲಿ ಬಾಷ್ಪೀಕರಣ ಅನ್ನೋದು ಒಂದು ಪ್ರೋಸೆಸ್ಸು. ಅದರಲ್ಲಿ ನೆಕ್ಸ್ಟ್ ಕಂಡೆನ್ಸೇಷನ್ ಆಗುತ್ತೆ, ನೆಕ್ಸ್ಟ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಕ್ಲೌಡ್ ಫಾರ್ಮೇಷನ್ ಆದಮೇಲೆ ಮಳೆ ಆಗುತ್ತೆ. ಮಳೆ ಆಗಿದ್ದ ನೀರು ಮತ್ತೆ ಹರಿದು ಬರ್ತದೆ, ಮತ್ತೆ ಬಂದು ಅಂತರ್ಜಲಕ್ಕೆ ಸೇರ್ತಿತ್ತು, ಮತ್ತು ಸರ್ಫೇಸ್ ವಾಟರ್ಗೂ ಸಹ ಸೇರ್ತಾಯಿತ್ತು. ಆದರೆ ಈ ನೀರಿನ ಚಕ್ರ ಬಾಷ್ಪೀಕರಣ ಅಂದರೆ ಯಾವಪೊಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಈ ಯಾವಪೊಟ್ರಾನ್ಸ್ಪಿರೇಷನ್ ಅಂದರೆ ಈ ಮರಗಳ ಮೂಲಕ ಆವಿಯಾಗ್ತಕ್ಕಂಥ ನೀರು ಒಂದು ಕ್ಲೌಡ್ ಫಾರ್ಮೇಷನ್ಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಈ ಮರಗಳು ಯಾವಾಗ ಕಡಿಮೆ ಆಯಿತು, ಬಿಲ್ಡಿಂಗ್ಗಳು ಯಾವಾಗ ಜಾಸ್ತಿ ಆಯಿತು, ಈ ನೀರಿನ ಚಕ್ರದ ಒಂದು ಚೈನ್ ಲಿಂಕ್ ಅದು ಕಟ್ ಆಗ್ತಾ ಇದೆ. ಇದು ಒಂದು ಸಮಸ್ಯೆ. ಇದರಿಂದ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ನೆಕ್ಸ್ಟು ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ಕು ಮಹಾರಾಶಿ ಇದು ಮಾಡಬೇಕು ಅಂತಂದರೆ, ಅಂದರೆ ಜನ್ರೇಷನ್ ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಪ್ರಿಪೇರ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗುತ್ತೆ. ಅದೇ ರೀತಿ ಯೂಸ್ ಮಾಡಿದ ನಂತರ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗ್ತದೆ. ಬಹುಶಃ ನೀವೆಲ್ಲ ನೋಡಿದ್ದೀರಾ, ಎಲ್ಲ ನಗರ ಪ್ರದೇಶದಿಂದ ಹಿಡಿದು ಹಳ್ಳಿ ಪ್ರದೇಶ ತನಕ ಈ ಪ್ಲಾಸ್ಟಿಕ್ದ ವಿಲೇವಾರಿನೇ ದೊಡ್ಡ ಸವಾಲಾಗಿ ಕೂತಿದೆ. ಮತ್ತು ಜಾನುವಾರುಗಳ ಮೇಲೆ ಭಾಳ ಪರಿಣಾಮ ಬೀರ್ತಿದೆ. ಇದು ಹಸುವಿನ ಮತ್ತು ಎಮ್ಮೆಗಳ ಮತ್ತು ಆಪ್ರೇಷನ್ ಮಾಡಿದ್ರೆ ಸಾಕು, ಸುಮಾರು 1 kg 2 kg ಅಷ್ಟು 3 kg ಅಷ್ಟು ಪ್ಲಾಸ್ಟಿಕ್ ರಾಶಿ ಸಿಗ್ತಾಯಿದೆ. ಅದು ಹೊಟ್ಟೆಯಲ್ಲಿ ಅರ್ಗಲ್ಲ, ಅದೆಲ್ಲ ಕೂತ್ಕೊತಾ ಇದೆ. ಅದ್ರ ಮೇಲೆ ಆರೋಗ್ಯ ಮೇಲೂ ಪರಿಣಾಮ ಬೀರ್ತಾ ಇದೆ. ನೆಕ್ಸ್ಟು ಮ್ಯಾಗಿ ತೋರಿಸಿದ್ದು ಯಾಕಿರ್ಬೋದು? ಮ್ಯಾಗಿ ತೋರಿಸಿದ್ದು ಮ್ಯಾಗಿಗೂ ಈ ನೀರಿಗೂ ಏನು ಸಂಬಂಧ? ಸೊ ಅಲ್ಲೇ ಇರೋದು ವಿಶೇಷ. ಈ ಮ್ಯಾಗಿಯ ಒಂದು ಪ್ರೋಸೆಸ್ ಏನಿದೆ ಅದನ್ನು ಒಂದು ಕೆಟ್ಟ ನೀರಲ್ಲಿ ಮಾಡ್ತಾಯಿದ್ರು. ಬಹುಶಃ ಅದಕ್ಕೆ ಇರಬೇಕು ಅನಿಸುತ್ತೆ. ಈ ಮ್ಯಾಗಿಗೆ ಒಳ್ಳೆ ಟೇಸ್ಟ್ ಬರ್ತಾಯಿತ್ತು. ಸೊ ಆ ಟೇಸ್ಟಿಂದ ಏನಾಗ್ತಿತ್ತು, ಮ್ಯಾಗಿ ಭಾಳ ಚೆನ್ನಾಗಿ ಖರ್ಚಾಗ್ತಾಯಿತ್ತು. ಸೊ ಹೀಗಾಗಿ ಮ್ಯಾಗಿ ಇವತ್ತು ಬ್ಯಾನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ, ಏಕೆಂದರೆ ಕೆಟ್ಟ ನೀರನ್ನ ಬಳಸಿ ಮಾಡೋದ್ರಿಂದ. ಸೊ ಹಾಗಾಗಿ ನೀರಿನ ಕಲುಷಿತ ಎಲ್ಲದರಲ್ಲೂ ನಮಗೆ ಭಾಳ ಮುಖ್ಯ ಇದೆ. ನೆಕ್ಸ್ಟು ಕ್ಲೋರಿನ್ ನೀರು, ಅಯೋಡಿನ್ ಉಪ್ಪು ಬೆರೀತಾರೆ ವಿಷ. ಅಂದರೆ ನಾವು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಕ್ಲೋರಿನ್ ಆ್ಯಡ್ ಮಾಡ್ತೀವಿ. ಸೊ ಒಂದ್ಸರಿ ಕ್ಲೋರಿನ್ ಆ್ಯಡ್ ಮಾಡ್ತದಂದಾಗ ನ್ಯಾಚುರಲಿ ಉಪ್ಪಿನಲ್ಲಿ ಅಯೋಡಿನ್ ಇರಲೇಬೇಕು ಅಂತ ನಮ್ಮಲ್ಲಿ ಕಾನೂನಿದೆ. ಸೊ ಕ್ಲೋರಿನು ಮತ್ತು ಅಯೋಡಿನು ಎರಡು ಮತ್ತೆ ನೀರಿನ ಮೂಲಕ ಸಮ್ಮಿಶ್ರ ಆದಾಗ, ಅದನ್ನು ಅಡುಗೆಗೆ ಉಪಯೋಗಿಸಿದಾಗ ಮತ್ತೆ ನಮ್ಮ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿ ಮತ್ತು ಪ್ಲಾಸ್ಟಿಕ್ಗಳಿಂದನೂ ಸಹ ನಮಗೆ ಭಾಳಷ್ಟು ವಿಷಕಾರಿ ಅಂಶಗಳು ಸಿಗ್ತಾಯಿದೆ. ಸೊ ಹೀಗಾಗಿ
ಇದು ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಮತ್ತು ನೀರನ್ನ ಕೆಮಿಕಲ್ ಮೂಲಕ ಟ್ರೀಟ್ ಮಾಡೋದು ಇರ್ಬೋದು, ನಮಗೆ ಭಾಳ ಸಮಸ್ಯೆಗಳನ್ನ ಪರಿದೊಡ್ತಾ ಇದೆ. ನೆಕ್ಸ್ಟು ಕುಡಿಯುವ ನೀರು ಖಾಸಗೀಕರಣ. ಎಷ್ಟು ಮಟ್ಟಿಗೆ ಇದಾಗಿ ಕಮರ್ಷಿಯಲೈಸೇಷನ್ ಆಗ್ಬಿಟ್ಟಿದೆ ನೀರು ಅಂದರೆ, ಇವತ್ತು ನೀರಿನ ಒಂದು ಪ್ಲಾಸ್ಟಿಕ್ ದಿನಸಿ ಐಟಮ್ ಥರ ಆಗ್ಬಿಟ್ಟಿದೆ. ಅಂದರೆ ನಾವು ಅಕ್ಕಿ ಬೆಳೆ ರಾಗಿ ಗೋಧಿ ಹಿಂಗೆ ತೊಗೊತೀವಿ, ಅದೇ ಥರ ನೀರನ್ನು ಸಹ ಪರ್ಚೇಸ್ ಮಾಡಬೇಕು ಆ ಥರ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಕುಡಿಯೋ ನೀರು ಸಹ ವಿಷ ಆಗ್ತಾಯಿದೆ. ನೋಡಿ, ಎಲ್ಲ ಯಾವುದೇ ಒಂದು ಊರಿಗೆ ಹೋಗಲಿ ಒಂದು ನೀರಿನ ಒಂದು ಸೆಲೆಗಳು ಅಥವಾ ನೀರಿನ ಹರಿಯುವಿಕೆ ಜಾಗಗಳು ಕಲುಷಿತಗೊಳ್ತಾ ಇದೆ. ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂತ ಒಂದು ಮನೋಭಾವನೂ ಮನುಷ್ಯರಲ್ಲಿ ಇಲ್ಲ, ಎದ್ದು ಕಾಣ್ತಾ ಇಲ್ಲ. ಈಗ ಪ್ರಾಣಿಗಳು ವಾಸಿ ಆಗಿ ನೋಡಿದ್ರೆ ಯಾವುದೇ ವಿಧವಾದ ಗಲೀಜು ಮಾಡಿದ್ರೆ ತಂಪಾಡ್ತಾವಿರುತ್ತೆ. ಆದರೆ ಈ ನೀರಿನ ಎಷ್ಟು ಕಲುಷಿತ ಆಗ್ತಿದೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಸೊ ರೀಸನ್ಸ್ ಹೇಳಿದರೆ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ನಮಗೆ ಲಿಸ್ಟ್ ಮಾಡಿ ಹೇಳಿದರೆ ಜನಸಂಖ್ಯೆಯ ಸ್ಫೋಟ. ಇವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತದಲ್ಲಿ 1947 38 ಕೋಟಿ ಪಾಪ್ಯುಲೇಷನ್ ಇತ್ತು. ಈಗ 130 ಕೋಟಿ ಬಂದಿದೆ. ಅಂದರೆ ಹೆಚ್ಚು ಕಡಿಮೆ 100 ಕೋಟಿ ಹತ್ತಿರ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ನೆಕ್ಸ್ಟು ಪೂರ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯಲ್ಲಿ ಎಡುತ್ತಾ ಇದ್ವಿ ನಾವು. ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲದೆ ಇರ್ಬೋದು. ಆಮೇಲೆ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲದೆ ಇರತಕ್ಕಂಥದ್ದು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ನೀರು ನಮಗೆ ಮಾತ್ರ ಬೇಕು ಅಂತಾರೆ, ವಾಟರ್ ಸಪ್ಲೈ ಅವರು ನಮಗೆ ಬೇಕು ಅಂತಾರೆ, ಕಾರ್ಪೊರೇಷನ್ ನಮಗೆ ಬೇಕು ಅಂತಾರೆ. ಹೀಗೆ ಒಂದೊಂದು ಡಿಪಾರ್ಟ್ಮೆಂಟ್ ನಡುವೆ ಭಾಳ ಸಮನ್ವಯತೆ ಕೊರತೆ ಇದ್ದು ಕಾಣ್ತಾ ಇದೆ. ಮತ್ತು ಓವರ್ ಎಕ್ಸ್ಟ್ರಾಕ್ಷನ್ ಗ್ರೌಂಡ್ ವಾಟರ್, ಅಂತರ್ಜಲದ ಬಗೆತ ಜಾಸ್ತಿ ಆಗ್ತಿದೆ. ಅಂತರ್ಜಲನ ಭಾರಿ ಪರ್ಮಿಷನ್ ಕೊಟ್ಟು ನಾವು ಸಿಕ್ಕಾಪಟ್ಟೆ ನೀರನ್ನ ಖಾಲಿ ಮಾಡಿಬಿಡ್ತಾ ಇದ್ವಿ. ಇದಕ್ಕೆ ಇನ್ನೊಂದು ಏನಾದರೆ ಪಾಲಿಸಿನಲ್ಲೂ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಏನಪ್ಪ ಅಂದರೆ ಫ್ರೀ ಕರೆಂಟ್ ಕೊಟ್ಟಿರೋದ್ರಿಂದ ನೀರಿನ ಒಂದು ಎಕ್ಸ್ಟ್ರಾಕ್ಷನ್, ನೀರಿನ ಒಂದು ತೆಗೆಯುವಿಕೆ ಜಾಸ್ತಿ ಆಗ್ತಾಯಿದೆ. ಸೊ ಫ್ರೀ ಕರೆಂಟ್ಗೂ ಈ ಓವರ್ ಎಕ್ಸ್ಟ್ರಾಕ್ಷನ್ಗೂ ನೇರವಾದ ಸಂಬಂಧ ಇದೆ. ಮತ್ತು ಅರ್ಬನೈಸೇಷನ್ ಕಾಸಿಂಗ್ ಪೊಲ್ಯೂಷನ್ ಆಫ್ ವಾಟರ್. ಸೊ ಇಲ್ಲಿ ಸಾಕಷ್ಟು ಎನ್ಕರೇಜ್ಮೆಂಟ್ಗಳಾಗ್ತಿರೋದ್ರಿಂದ, ಸಾಕಷ್ಟು ಅರ್ಬನೈಸೇಷನ್ ಆಗ್ತಿರೋದ್ರಿಂದ ನೀರಿನ ಸೆಲೆಗಳಲ್ಲಿ ಸಾಕಷ್ಟು ಕಲ್ಮಶಗಳು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಪಾಲಿಸಿಗಳಲ್ಲಿ ದೂರದರ್ಶಿತ್ವದ ಕೊರತೆ ಇದೆ, ಅದನ್ನು ಸಹ ಬದಲಾವಣೆ ಮಾಡ್ಕೋಬೇಕಾಗಿದೆ. ಸೊ ಯು ಹ್ಯಾವ್ ಟು ಇಂಪ್ರೂವ್ ದಿ ಪ್ರಾಕ್ಟಿಕಲ್ ಪಾಲಿಸೀಸ್. ನೆಕ್ಸ್ಟು ನಮ್ಮ ಪೂರ್ವಿಕರು ಮಾಡಿದಂತಹ ಒಂದು ಜಲ ಸಂರಕ್ಷಣೆಯ ಒಂದು ಅಂಶವನ್ನು ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಮುಂದುವರಿಸಬೇಕಾಗಿದೆ. ಒಳ್ಳೆ ನೀರು ಕುಡಿದ್ರೆ ನಮಗೆ ಸಾಕಷ್ಟು ಕಾಯಿಲೆಗಳು ಕಡಿಮೆ ಮಾಡ್ತದೆ. ನಿಯರ್ಲಿ ಒಂದು 60-70% ನೀರು ಕಾಯಿಲೆ ಕಡಿಮೆ ಮಾಡ್ತದೆ. ಆದರೆ ಸೊ ಈಗ ಫಾರ್ ಎಕ್ಸಾಂಪಲ್ TDS ಜಾಸ್ತಿ ಆದರೆ ಸ್ಟಮಕ್ ಡಿಸಾರ್ಡರ್ಸ್ ಆಗುತ್ತೆ, ಫ್ಲೋರೈಡ್ ಜಾಸ್ತಿ ಆದರೆ ಆರ್ಥರೈಟಿಸ್ ಪ್ರಾಬ್ಲಮ್ ಆಗ್ತದೆ, ಅಲ್ಯೂಮಿನಿಯಂ ಜಾಸ್ತಿ ಆದರೆ ಡೆಮಿನೇಟಿ ಅಂತ ಜಾಸ್ತಿ ಬರುತ್ತೆ, ಕ್ರೋಮಿಯಮ್, ಆರ್ಸೆನಿಕ್, ಲೆಡ್ಡು ಅದು ಪಾಯ್ಸನಸ್ ಆಗಿರುತ್ತೆ, ನೈಟ್ರೇಟು, ಸಲ್ಫೇಟ್ಸು, ಐರನ್ನು ಇವುಗಳು ಜಾಸ್ತಿ ಆದರೂ ಕಾಯಿಲೆಗಳು ಬರ್ತದೆ. ಹೀಗೆ ನೀರು ಶುದ್ಧವಾಗಿದ್ಬಿಟ್ರೆ ನಮಗೆ 50% ಕಾಯಿಲೆಗಳು ಅಥವಾ 60% ಕಾಯಿಲೆಗಳು ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಪರಿಶುದ್ಧ ನೀರಿನ ಒಂದು ಅವಶ್ಯಕತೆ ತುಂಬ ಇದೆ. ನೋಡಿ, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ಫ್ಲೋರೋಸಿಸ್ ಸಮಸ್ಯೆ ಏನಪ್ಪ ಅಂತಂದರೆ ಗದಗ ಇರ್ಬೋದು, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ನಮ್ಮ ಬಯಲುಸೀಮೆ ಪ್ರದೇಶಗಳೇನಿದೆ, ಬಳ್ಳಾರಿ, ಹಾವೇರಿ, ಧಾರವಾಡ, ಕೋಲಾರ, ತುಮಕೂರು, ಇಷ್ಟು ಕಡಿಮೆ ಫ್ಲೋರೈಡ್ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಈ ಫ್ಲೋರೈಡ್ ಸಮಸ್ಯೆಗೆ ಎಷ್ಟು ಮಟ್ಟಿಗೆ ಅಂತಂದರೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ವೆಸಲ್ಸ್ ಹಾಳಾಗ್ತಿದೆ, ಮನುಷ್ಯನಲ್ಲಿ ಕಾಯಿಲೆ ಜಾಸ್ತಿ ಆಗ್ತಿದೆ. ಸೊ ಇದನ್ನು ನಾವು ಬಗೆಹರಿಸಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ ನಮಗೆ ರೀಚಾರ್ಜಿಂಗ್ ಆಗಬೇಕು. ಏಕೆಂದರೆ ಫ್ಲೋರೈಡ್ಸಿಸ್ ನಿಯಂತ್ರಣಕ್ಕೆ ಮಳೆ ನೀರೇ ಮದ್ದು. ನಾವು ಮಳೆ ನೀರನ್ನ ಎಷ್ಟು ಚೆನ್ನಾಗಿ ರೀಚಾರ್ಜ್ ಮಾಡ್ತೀವಿ ಅಷ್ಟು ಬೇಗ ಸಮಸ್ಯೆ ಪರಿಹಾರ ಆಗ್ತದೆ. ನೋಡಿ, ನೀರಿನ ಕಲ್ಮಶದಲ್ಲಿ ನೀರು ಎಷ್ಟು ಕಲ್ಮಶದೊಂದಿಗೆ ಸೇರಿದಾಗ ಆ ಪೈಪ್ಗಳ ಒಂದು ಗಟ್ಟಿ ಆಗೋಕೆ, ಅಂದರೆ ಪೈಪ್ಗಳಲ್ಲಿ ಸ್ಟೋನ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ, CI ಪೈಪ್ ಇರ್ಬೋದು, ಕ್ಯಾಸ್ಟರಿನ್ ಪೈಪ್ ಇರ್ಬೋದು, ಪ್ಲಾಸ್ಟಿಕ್ ಪೈಪ್ ಇರ್ಬೋದು, ಎಲ್ಲದರಲ್ಲೂ ಒಂಥರ ಸ್ಟೋನ್ ಫಾರ್ಮೇಷನ್ ಆಗ್ತಾಯಿದೆ. ನೆಕ್ಸ್ಟು RO ಬಂತು, ರಿವರ್ಸ್ ಆಸ್ಮಾಸಿಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ಭಾಳ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಇಂಪ್ಲಿಮೆಂಟ್ ಮಾಡಿಬಿಟ್ಟು, ಆದರೆ ಇದರಲ್ಲಿ ಏನಪ್ಪ ದೊಡ್ಡ ಸಮಸ್ಯೆ ಅಂದರೆ ನಿಯರ್ಲಿ 70% ನೀರು ವೇಸ್ಟ್ ಆಗುತ್ತೆ. ಬರೀ ನಮ್ಮ 30% ಅಷ್ಟೇ ನೀರು ನಮಗೆ ಕುಡಿಯೋಕ್ಕೆ ಯೋಗ್ಯ ಇರ್ತಕ್ಕಂಥದ್ದು. ಅಂದರೆ ಒಂದು ಬೋರ್ವೆಲ್ಲಿಂದ ಅಥವಾ ಒಂದು ಓಪನಲ್ಲಿಂದ ನಾವು ನೀರನ್ನ ತೆಗೆದಾಗ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಸುಮಾರು 70% ನೀರು ವೇಸ್ಟ್ ಆಗುತ್ತೆ. ನೆಕ್ಸ್ಟು ಇನ್ನು 30% ನೀರು ಬಳಕೆ ಬರೋದು, ಇನ್ನು 70% ಕರೆಂಟ್ ವೇಸ್ಟು ಲಿಫ್ಟ್ ಮಾಡಿದ್ದು. ನೆಕ್ಸ್ಟು 70% ಡಿಪ್ಲಿಷನ್ ಇನ್ ದಿ ಗ್ರೌಂಡ್ ವಾಟರ್ ಟೇಬಲ್, ಅಂತರ್ಜಲ ಕುಗ್ಗುತ್ತೆ. ಮತ್ತು ಈಚೆ ಆಗ್ತಕ್ಕಂಥ ಅಂದರೆ ಪ್ರೋಸೆಸ್ ಮಾಡಿ ಈಚೆ ಆಗ್ತಕ್ಕಂಥ ನೀರು ಸಹ ನಮಗೆ ಯಾವುದಕ್ಕೂ ಬಳಕೆ ಇಲ್ಲ, ಎಕ್ಸೆಪ್ಟ್ ಟಾಯ್ಲೆಟನ್ನು ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ನೀರಲ್ಲಿ ತುಂಬ ಗಡಸಿರುತ್ತೆ. ಈ ಗಡಸಿನಿಂದ ನಾವು ನೀರನ್ನ ಯಾವ ಗಿಡಗಳು ಹುಲ್ಕಡಿನೂ ಸಹ ಬೆಳೆಯಲ್ಲ. ಹಾಗಾಗಿ ಗಿಡಕ್ಕೂ ಮಣ್ಣಿಗೂ ಸೇರಿಸೋದು ಅದು ವಿಷಯ ಆಗುತ್ತೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ,
ಈ ಡಿ ಈ ಸಂಬಂಧಪಟ್ಟಂತೆ ಡಿಫ್ಲೋರಿಡೇಷನ್ ಇರ್ಬೋದು ಅಥವಾ ನೀರಿನ ಒಂದು ಟ್ರೀಟ್ಮೆಂಟ್ ಬಂದು ಸಮುದ್ರದ ಪ್ಲ್ಯಾಂಟಲ್ಲಿ ಸಮುದ್ರದ ಪಕ್ಕನೇ ಪ್ಲ್ಯಾಂಟ್ ಹಾಕ್ಬಿಟ್ರೆ ಬೇಕಾಷ್ಟು ನೀರು ಇರುತ್ತಲ್ಲ ಅಲ್ಲೇ ಪ್ಲ್ಯಾಂಟ್ ಹಾಕ್ಬಿಟ್ರೆ ನಮಗೆ ಈ ನೀರಿನ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ಕೋಬೋದು. ಸಮಸ್ಯೆ ಹಂಗಿಲ್ಲ. TDS 20,000ದಿಂದ 30,000 ಇರುತ್ತೆ. ಸೊ ಈ TDS PPM ಪಾರ್ಟ್ ಪರ್ ಬಿಲಿಯನ್ ಅಂತ, ಇದು ಜಾಸ್ತಿ ಆದಷ್ಟು ನೀರಿನ ಒಂದು ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಈ ವೇಸ್ಟೇಜ್ ನೀರನ್ನ ತೊಗೊಂಡು ಎಲ್ಲ ಹಾಕೋದು, ದಿನಗಟ್ಟಲೆ ಎಷ್ಟೋ ಕೋಟಿಗಟ್ಟಲೆ ನೀರು ಬರ್ತಿರುತ್ತೆ, ಈ ನೀರನ್ನ ತೊಗೊಂಡು ಎಲ್ಲ ಹಾಕೋದು. ಇದನ್ನು ಮತ್ತೆ ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳು ಇದು ಮೀನುಗಳು ಎಲ್ಲ ಸಾಯ ಶುರು ಆಗುತ್ತೆ. ಹಾಗಾಗಿ ಇವುಗಳನ್ನ ನಾವು ಡಿಸ್ಪೋಸ್ ಮಾಡೋದೇ ದೊಡ್ಡ ಸಮಸ್ಯೆ. ನಮ್ಮ ಭಾರತಕ್ಕೆ ಇದು ಯೋಗ್ಯವಾದ ಅಲ್ಲದೇ ಇರತಕ್ಕಂಥದ್ದು. ನೆಕ್ಸ್ಟ್ ಮೀಟ್ರಿಂಗ್ ಪಾಲಿಸಿನಲ್ಲಿ ಮೀಟ್ರಿಂಗ್ ಇರ್ತಕ್ಕಂಥದ್ದು. ಮೀಟ್ರಿಂಗ್ ಅಂದರೆ ಏನು, ಅಕೌಂಟಬಿಲಿಟಿ ಇರಬೇಕು. ಪ್ರತಿಯೊಂದು ಮನೆಗೂ ಮೀಟ್ರಿಂಗ್ ಇದೆ, ಒಂದು ಅಕೌಂಟಬಿಲಿಟಿ ಅಂತ ಇರುತ್ತೆ. ಸೊ ಅದು ಸಹ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಸಮಸ್ಯೆ ಆಗಿದೆ. ಇದರಿಂದ ಯಾರು ಎಷ್ಟು ಖರ್ಚು ಮಾಡ್ತಿದ್ದೀವಿ, ಎಷ್ಟು ವೇಸ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಫ್ಯೂಚರ್ ವಾಟರ್ ಸಿನಾರಿಯೋ ಅಂತ ಹೇಳ್ತಿದೆ. ಆ್ಯಕ್ಚುಲಿ ಫ್ಯೂಚರ್ ಅಲ್ಲ, ಪ್ರೆಸೆಂಟ್ ಸಿನಾರಿಯೋ ಅಂತ ಹೇಳ್ಬೋದು. ಇವತ್ತು ಮನುಷ್ಯನಿಂದ ಮನುಷ್ಯಗಿರ್ಬೋದು, ಒಂದು ಸಿಟಿಯಿಂದ ಸಿಟಿಗಿರ್ಬೋದು, ಒಂದು ಸ್ಟೇಟಿಂದ ಒಂದು ಸ್ಟೇಟ್ಗಿರ್ಬೋದು, ಒಂದು ಕಂಟ್ರಿಯಿಂದ ಒಂದು ಕಂಟ್ರಿ ಇರ್ಬೋದು, ನೀರಿಗೋಸ್ಕರ ಎಷ್ಟು ಒದ್ದಾಡ್ತಿದ್ವಿ ಅನ್ನೋದು ನೋಡ್ತಾ ಇರ್ಬೋದು. ನೆಕ್ಸ್ಟು ಬೋರ್ವೆಲ್. ಸೊ ಬೋರ್ವೆಲ್ಗಳು ಅಷ್ಟೇ. ಇಲ್ಲಿ ನೋಡಿ, ಜನಸಂಖ್ಯೆ 700, ಬೋರ್ವೆಲ್ 500 ಇರ್ತಿದೆ. ಇವು ಅಷ್ಟೇ ಅದಲು ಬದಲಾಗಿದೆ. ಇದು ಹಳೆ ಪೇಪರ್ ಇದು. ಸೊ ಇದರಲ್ಲಿ ಜನಸಂಖ್ಯೆ 700 ಇದೆ, ಬೋರ್ವೆಲ್ ಸಂಖ್ಯೆ 700 ಆಗಿದೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಬೋರ್ವೆಲ್ ಆಸ್ತಿ ಇದೆ. ಸೊ ಇಲ್ಲಿ ನಾವು ಹಿಂದೆ ಓದಿದ್ವಿ 3ನೇ ಕ್ಲಾಸಿನ ತರಗತಿಯಲ್ಲಿ, ಕಾಗೆ ಬುದ್ಧಿವಂತ ಕಾಗೆ ಬಂದು ಕಲ್ಲು ತುಂಬಿಟ್ಟು ನೀರು ಮೇಲೆ ಬರೋ ಥರ ಮಾಡ್ತು. ಆದರೆ ಇವತ್ತಿನ ಮನುಷ್ಯ ಆ ನೀರನ್ನ ಬಗೆದು, ಅಂದರೆ ಎಕ್ಸ್ಟ್ರಾಕ್ಷನ್ ಮಾಡಿ 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 ಅಂತರ್ಜಲ ಬರೆದು ಆಗುತ್ತಿದೆ. ಪಾಪ ಯಾವನೊಬ್ಬ ಬಡಪಾಯಿ ಮಾತ್ರ ರೀಚಾರ್ಜ್ ಮಾಡ್ತಿದ್ದಾರೆ, ಅವರಿಗೆ ನೀರಿನ ಬೆಲೆ ಗೊತ್ತಿದೆ. ಸೊ ಕೋಲಾರದಂಥ ಕಡೆ ಸುಮಾರು 2,000 ಅಡಿವರೆಗೂ ಹೋಗಿದೆ ಬೋರ್ವೆಲ್ದು ಆಳ. ಸೊ 2,000 ಅಡಿ ಹೋದರೂ ಸಹ ನಮಗೆ ನೀರಿನ ಒಂದು ಲಭ್ಯತೆ ಕುಗ್ತಾ ಇದೆ. ಆಮೇಲೆ ಫ್ಲೋರೈಡ್ ನೀರು ಬರ್ತಾ ಇದೆ, ಹಾರ್ಡ್ ವಾಟರ್ ಬರ್ತಾ ಇದೆ. ಮತ್ತು ಇರ್ತಕ್ಕಂಥ ನೀರನ್ನ ನಾವು, ಒಳ್ಳೆ ನೀರನ್ನ ನಾವು ಯೂಸ್ ಮಾಡದೆ ವೇಸ್ಟ್ ಮಾಡ್ಕೊತಾ ಇದ್ವಿ. ಕಲುಷಿತ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಕಲುಷಿತ ಆಗ್ತಿದೆ. ಇದನ್ನು ಕ್ಲೀನ್ ಮಾಡ್ಕೊತಾ ಇಲ್ಲ, ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಇದು ಒಂದು ಸಮಸ್ಯೆ ಆಗ್ತಿದೆ. ನೆಕ್ಸ್ಟು ನಮ್ಮ ನೀರಿನ ಒಂದು ಬೆಲೆ. ಅಂದರೆ ನೀರು ಮಳೆ ಬಿದ್ದಾಗ ನೀರು ಏನು ಬೀಳ್ತದೆ, ಅದರದ್ದು ನೀರು ರೋಡಲ್ಲಿ ಹೊರದೋರ್ತಾ ಇರುತ್ತೆ ಎಷ್ಟೋ ಕಿಲೋ ಲೀಟ್ರ್ ಗಟ್ಟಲೆ. ಆದರೆ ಅದಕ್ಕೆ ಬೆಲೆನೇ ಇಲ್ಲ. ಆದರೆ ನಾವು ಕಾಣದೇ ಇರ್ತಕ್ಕಂಥ ನೀರನ್ನ, ಅಂದರೆ ಬೋರ್ವೆಲ್ಲಲ್ಲಿ ಇರ್ತಕ್ಕಂಥ ನೀರನ್ನ ಆಳನ ಲೆಕ್ಕ ಹಾಕ್ತೀವಿ. ಎಷ್ಟು ಇಂಚ್ ನೀರು ಬಂತು ಬೋರ್ವೆಲ್ಲಲ್ಲಿ, ಅರ್ಧ ಇಂಚ್ ಬಂತ, 1 ಇಂಚ್ ಬಂತ, 2 ಇಂಚ್ ಬಂತ ಅಂತ ಮಾತಾಡ್ತೀವಿ. ಆದರೆ ಕಾಣ್ತಾ ಇರೋ ನೀರನ್ನ ನಾವು ಲೆಕ್ಕ ಹಾಕ್ತಿಲ್ಲ, ಕಾಣದೇ ಇರೋ ನೀರನ್ನ ಲೆಕ್ಕ ಹಾಕ್ತಾ ಇದ್ವಿ. ಇದು ನಮ್ಮ ಮೈಂಡ್ ಸೆಟ್ನ ನಾವು ಬದಲಾಯಿಸ್ಕೋಬೇಕಾಗಿದೆ. ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ನೋಡಿ. ಡ್ರೈ ಬೋರ್ವೆಲ್ಲಲ್ಲಿ ಯಾವ ಥರ ನೀರಿನ ಒಂದು ಸೆಲೆ ಬತ್ತಿ ಹೋಗಿದೆ. ಬೋರ್ವೆಲ್ಲು ಫುಲ್ ಡ್ರೈ ಆಗಿಬಿಟ್ಟಿರೋದು. ಸುಮಾರು ಕೋಲಾರದಲ್ಲಂತೂ 2,000 ಅಡಿವರೆಗೂ ಹೋಗಿದೆ. ಮತ್ತೆ ಮುಂದುವರೆಣ. ಈಗ ಬಹುಶಃ ನೀವು ಕೇಳಿರ್ಬೋದು, ಚನ್ನಗಿರಿ ದಾವಣಗೆರೆ ಹತ್ರ ಸಿಗುತ್ತೆ. ಸುಮಾರು ಏಷ್ಯಾದಲ್ಲೇ ದೊಡ್ಡ ಟ್ಯಾಂಕ್ ಅದು, ಶಾಂತಿ ಸಾಗರ ಅಂತ. ಸುಮಾರು ಹಳ್ಳಿಗಳಿಗೆ ನೀರಿನ ವಾಟರ್ ಸಪ್ಲೈ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಎಲ್ಲ ಮಾಡ್ತಾಯಿದ್ದಾರೆ, ಇರಿಗೇಷನ್ಗೂ ಉಪಯೋಗಿಸ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಶಾಂತಿ ಸಾಗರದಲ್ಲಿ 2016ನೇ ಇಸ್ವಿನಲ್ಲಿ ಬರಿದಾಗಿ ಅಲ್ಲಿ ಟ್ಯಾಂಕಲ್ಲಿ, ಅಂದರೆ ಆ ಕೆರೆಯಲ್ಲಿ ಬೋರ್ವೆಲ್ ತೊಡೆದು ಸಹ ಒಂದು ಹನಿ ನೀರು ಬರಲಿಲ್ಲ. ಸುತ್ತಮುತ್ತ ಸಾವಿರಾರು ಅಡಿಕೆ ತೋಟಗಳು ಒಣಗಿ ಹೋದವು. ಕಾರಣ ನೀರಿಲ್ಲದೆ ಅಂತರ್ಜಲದ ಒಂದು ಬರಿದಾಗುವಿಕೆಯಿಂದ ಸಮಸ್ಯೆಗಳು ಮೇಲ್ಮಟ್ಟಕ್ಕೆ ಹೋಯಿತು. ಇದನ್ನು ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅಂತರ್ಜಲ ಮರುಭರ್ತಿ ಮಾಡಿ ಸಾಕು, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಒಂದು ಜ್ಞಾಪಕ ಬರುತ್ತೆ. ನಮ್ಮ ತಾತನ ಮನೆಯಲ್ಲಿ, ನಾನು ಚಿಕ್ಕ ವಯಸ್ಸಲ್ಲಿ ಓದಿದ್ದು ಬೆಳೆದಿಲ್ಲ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತಾತ ಮನೆ ಸುಮಾರು 20 ಅಡಿ ಆಳದಲ್ಲಿ ನೀರು ಸಿಗ್ತಾಯಿತ್ತು. ನಮ್ಮ ಅಪ್ಪನ ಮನೆ ಕಾಲದಲ್ಲಿ ಸುಮಾರು ಒಂದು 60 ಅಡಿವರೆಗೂ ಹೋಯಿತು. ಈಗ ನನ್ನ ಕಾಲದಲ್ಲಿ 600 ಅಡಿವರೆಗೂ ಹೋಗಿದೆ. ಸೊ ಮೊದಲು ಸೋರ್ಸ್ ಜಾಸ್ತಿ ಇತ್ತು, ನೀರಿನ ಪೈಪ್ ಸೈಜು ಕಡಿಮೆ ಇತ್ತು. ಈಗ ಪೈಪ್ ಸೈಜ್ ದೊಡ್ಡದಾಗಿದೆ, ನೀರಿನ ಸೋರ್ಸ್ ಕಡಿಮೆ ಆಗಿದೆ. ಏನಪ್ಪ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಎಜುಕೇಟ್ ದಿ ಎಜುಕೇಟೆಡ್. ಈ ಸ್ಥಿತಿಗೆ ಬಂದು ನಿಂತಿದ್ದೀವಿ. ನೆಕ್ಸ್ಟು ನೀರಿನ ಪ್ರಾಬ್ಲಮ್ಮೇ ಸಾಕಷ್ಟು ಹೇಳಿಬಿಟ್ಟೆ. ಇನ್ನೂ ಬೇಕಾಷ್ಟು ಹೇಳೋದಿದೆ ಅರ್ಬನ್ ಇಶ್ಯೂಸಲ್ಲಿ.
ಡಿಜಿಟಲ್ ಇಂಡಿಯಾ ಹೊರ್ತಾ ಇದ್ವಿ, ಸ್ವಚ್ಛ ಭಾರತ್ ಅಂತ ಹೊರ್ತಾ ಇದ್ವಿ, ಬುಲೆಟ್ ಟ್ರೈನಾಗಿ ಕಾಯ್ತಾ ಇದ್ವಿ. ಬುಲೆಟ್ ಟ್ರೈನಿಂದ ಡಿಜಿಟಲ್ ಇಂಡಿಯಾಗೂ ಎಷ್ಟು ಡಿಫ್ರೆನ್ಸ್ ಇದೆ. ಆದರೆ ನಮ್ಮ ಸ್ಯಾನಿಟೇಷನ್ ಮಾತ್ರ ಲೋ ಪ್ರೊಫೈಲಲ್ಲೇ ಇದೆ. ಸೊ ನೋಡ್ತಾ ಇದ್ವಿ ನಮ್ಮ ಟಾಯ್ಲೆಟ್ಗಳ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಎಸ್ಪೆಷಲಿ ಪಬ್ಲಿಕ್ ಟಾಯ್ಲೆಟ್ ಬೋರ್ಡ್ ಹಾಕೋದೇ ಬೇಕಿಲ್ಲ, ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಇದು ಪಬ್ಲಿಕ್ ಟಾಯ್ಲೆಟ್ ಅಂತ. ನೆಕ್ಸ್ಟು ನಮ್ಮಲ್ಲಿ ಮ್ಯಾನ್ಯುವಲ್ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ನಿರ್ವಹಣೆ ಮಾಡೋದು ಭಾಳ ಕಷ್ಟ ಇದೆ UGD ನಿರ್ವಹಣೆಯಲ್ಲಿ. ಏಕೆಂದರೆ ಕೆಲವು ಲೆವೆಲ್ ಪರ್ಮಿಟ್ ಆಗೋಲ್ಲ, ಕೆಲವು ಕಡೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವು ಕಡೆ ಬ್ಲಾಕೇಜ್ ಇರಿಸುತ್ತೆ, ಮತ್ತು ಇನ್ನೂ ಕೆಲವು ಕಡೆ ಓವರ್ಫ್ಲೋ ಆಗ್ತಿರುತ್ತೆ. ಇದನ್ನು ಕ್ಲೀನ್ ಮಾಡೋದು ಏನು ಅಷ್ಟು ಸುಲಭ ಅಲ್ಲ, ಏಕೆಂದರೆ ಸುಪ್ರೀಂ ಕೋರ್ಟ್ ಅನ್ವಯ ಪ್ರಕಾರ ಯಂತ್ರಗಳ ಮೂಲಕನೇ ಇದನ್ನು ಕ್ಲೀನ್ ಮಾಡಬೇಕು. ಅದಲ್ಲದೆ ಎಷ್ಟೋ ಕಡೆ ಸ್ಟಾರಮ್ ವಾಟರ್ ಡ್ರೈನ್ಗಳನ್ನ ಸಿವೇಜ್ ಡ್ರೈನ್ ಥರ ಕನ್ವರ್ಟ್ ಆಗಿಬಿಟ್ಟಿದೆ. ಈ ಥರ ಸಿಚುವೇಶನ್ ನೋಡ್ತಾ ಇದ್ವಿ. ಮತ್ತು ಸ್ಟಾರಮ್ಗಳ ಜೊತೆಗೆ ಸಿವೇಜ್ ವಾಟರ್ ಸಹ ಹರಿದು ಹೋಗೋಂಥ ಸ್ಥಿತಿ ಇದೆ. ಇದರಿಂದ ಹೆಲ್ತ್ ವೈಸ್ ಅಂದರೆ ಹೈಜೆನಿಕ್ ಕಂಡೀಷನು ನಾಶ ಆಗಿದೆ, ಮತ್ತು ಇದರಿಂದ ಭಾಳಷ್ಟು ಕಾಯಿಲೆಗಳು ಪಸರಿಸ್ತಾ ಇದೆ. ವಾಸ ಮಾಡೋದು ಕಷ್ಟ. ಇದು ನೋಡಿ, ಒಂದು ಟಾಯ್ಲೆಟು ಬೋರ್ಡೇ ಬೇಕಿಲ್ಲ, ಇದು ಪಬ್ಲಿಕ್ ಟಾಯ್ಲೆಟ್ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಒಂದು ಬಾಗಿಲಿಲ್ಲ, ಒಂದು ವೆಂಟಿಲೇಷನ್ ಆಗಲಿ, ಒಂದು ಇದಾಗಲಿ, ಯಾವುದೂ ಫೆಸಿಲಿಟೀಸ್ ಇಲ್ಲ. ಸೊ ಇದು ಸಾಕಷ್ಟು ಇಂಪ್ರೂವ್ ಮಾಡಬೇಕಾಗಿದೆ. ಮತ್ತು ಎಷ್ಟೋ ಕಡೆ ಸ್ಟಾರಮ್ ಡ್ರೈನ್ಗಳಲ್ಲಿ ಮನೆಯದು ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಇದರಿಂದ ಸಿವೇಜ್ ವಾಟ್ರು ಹರಿದೋಗೋಕ್ಕೆ ಅವಕಾಶ ಜಾಸ್ತಿ ಆಗಿದೆ. ಮತ್ತು ಸ್ಟಾರಮ್ ಡ್ರೈನ್ಗಳು ಸ್ಟ್ರಕ್ಚರ್ಗಳು ಮೇಂಟೆನ್ಸು ಹೊಡೆದು ಮನೆ ಕನೆಕ್ಷನ್ ಎಲ್ಲ ಸ್ಟಾರಮ್ ಡ್ರೈನ್ನ ಹೊಡೆದ್ಬಿಟ್ಟು ಕನೆಕ್ಷನ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಸ್ಟಾರಮ್ ವಾಟರ್ಗಳಲ್ಲಿ ಸಾಕಷ್ಟು ಬ್ಲಾಕೇಜ್ಗಳು, ಅಂದರೆ ಸಾಲಿಡ್ ವೇಸ್ಟ್ ಎಲ್ಲ ಬಂದು ಒಂದೊಂದು ಕಸದ ರಾಶಿ, ಕವರು, ಪ್ಲಾಸ್ಟಿಕ್ಕು ಎಲ್ಲ ಎಸಿತಾರೆ, ಬ್ಲಾಕೇಜು ಸಿಕ್ಕಾಪಟ್ಟೆ ಆಗ್ತಿದೆ. ಮತ್ತು ಸ್ಟಾರಮ್ಗಳ ಮೇಲೆ ಎಂಕ್ರೋಚ್ಮೆಂಟು, ಸ್ಟಾರಮ್ ಡ್ರೈನ್ಗಳ ಮೇಲೇ ಮನೆಗಳನ್ನ ಕಟ್ಟಿದ್ದಾರೆ. ಸೊ ಎಷ್ಟೋ ಕಡೆ 4 ಸ್ಟೋರಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಸ್ಟಾರಮ್ ಡ್ರೈನ್ ಒತ್ತುವರಿ ಮಾಡಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಸೊ ಈ ಥರ ಮಾಡಿದ್ರೆ ನೀರು ಎಲ್ಲಿ ಹೋಗಬೇಕು? ಅದಕ್ಕೇ ಅರ್ಬನ್ ಸ್ಟಾರಮ್ ವಾಟರ್ದು ಮ್ಯಾನೇಜ್ಮೆಂಟು ಭಾಳ ಕಷ್ಟ ಇದೆ. ಮತ್ತು ನೀರಿನ ರನ್ ಆಫ್ ಜಾಸ್ತಿ ಆಗ್ತಿದೆ. ನೋಡಿ, ಇಲ್ಲಿ ನೋಡಿ, 2 ಫ್ಲೋರ್ ಮನೆ ಕಟ್ಟಿದ್ದಾರೆ ಒಂದು ಸ್ಟಾರಮ್ ಡ್ರೈನ್ ಮೇಲೆ. ನೀವು ಎಷ್ಟು ಬಂಟನೆ ಇರಬೇಕು. ಸೊ ಇದು ನಮಗೆ ಭಾಳಷ್ಟು ಚಾಲೆಂಜಸ್ಸು ನಮ್ಮ ಅರ್ಬನ್ ಇದು ಇಶ್ಯೂಸಲ್ಲಿ ಇದೆ. ನೋಡಿ, ಇದು ನ್ಯಾಚುರಲ್ ಡ್ರೈನೇಜ್. ಆ್ಯಕ್ಚುಲಿ ನ್ಯಾಚುರಲ್ ಡ್ರೈನೇಜು ಒಂದು ಸಿಲ್ಟೇಷನ್ ಆಗಿ ಒಂದು ಪಥನೇ ಮುಚ್ಚೋಗಿದೆ. ರಾಜ ಕಾಲುವೆ ಪಥ ಅಂತ ಹೇಳ್ತೀವಿ, ಅದೆಲ್ಲ ಮುಚ್ಚೋಗಿದೆ. ಕಾರಣ ಒತ್ತುವರಿ. ನೋಡಿ, ಒಂದೊಂದು ಬಿಲ್ಡಿಂಗರು ಒಂದೊಂಥರ ಇಟ್ಕೊಟ್ಟಿದ್ದಾರೆ. ಆ ಮೂರಿಗೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಸೊ ಈ ಥರ ಆದರೆ ಸ್ಟಾರಮ್ ವಾಟರ್ದು ಮ್ಯಾನೇಜ್ಮೆಂಟು ಕಷ್ಟ ಆಗ್ತದೆ, ಮತ್ತು ಅರ್ಬನ್ ಫ್ಲಡ್ಡಿಂಗು ಜಾಸ್ತಿ ಆಗುತ್ತೆ. ಅರ್ಬನ್ ಫ್ಲಡ್ಡಿಂಗ್ ಆದಾಗ ಲೋ ಲೈಯಿಂಗ್ ಏರಿಯಾದಲ್ಲಿ ನೀರು ಬೇಗ ನುಗ್ಗುತ್ತೆ, ಮತ್ತು UGDಯಲ್ಲಿ ನೀರು ಹರಿದೋಗುತ್ತದೆ, ಮತ್ತು UGD ವಾಟರ್ಲ್ಲ ಈಚೆ ಬಂದು ರಸ್ತೆಯಲ್ಲಿ ಹರಿಯೋ ಶುರು ಆಗುತ್ತೆ. ಈ ಥರ ಸಮಸ್ಯೆಗೆ ಬಂದು ಸಿಕ್ಕಾಕಂಥದ್ದು. ಇದರಿಂದ ಏನಾಗ್ತಿದೆ, ಪೌರ ಕಾರ್ಮಿಕರ ಮೇಲೆ ಭಾಳಷ್ಟು ಒತ್ತಡ ಆಗ್ತಿದೆ, ಆರೋಗ್ಯದ ಮೇಲೆ ಒತ್ತಡ ಆಗ್ತಿದೆ, ಕೆಲಸದ ಒತ್ತಡ ಆಗ್ತಿದೆ, ಪಬ್ಲಿಕ್ಕಿಂದ ಪ್ರೆಷರಿಂದ ಒತ್ತಡ ಆಗ್ತಿದೆ. ಸೊ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಮತ್ತು ಈ ಸ್ಟಾರಮ್ ಡ್ರೈನ್ ಬ್ಲಾಕ್ ಆದ ಕೂಡಲೇ ರೋಡ್ಗಳ ಮೇಲೆ ಸಾಕಷ್ಟು ನೀರು ಬಂದು ನಿಲ್ಲುತ್ತೆ. ಈ ನೀರು ಬ್ಲಾಕೇಜ್ ಆಗಿ ರೋಡ್ಗಳು ಸಹ ಹಾಳಾಗ್ತವೆ. ಮತ್ತು ನಮ್ಮ ರೋಡ್ಗಳ ಸ್ಥಿತಿ, ನಮ್ಮ ಅರ್ಬನ್ ಇಶ್ಯೂಸಲ್ಲಿ ಚಾಲೆಂಜಸ್ಸಲ್ಲಿ ಇದೊಂದು. ರೋಡು ಒಂದು ಕಡೆಯಿಂದ ರೆಡಿ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಕೆಡ್ತಾ ಬರುತ್ತೆ. ಎಸ್ಪೆಷಲಿ ಮಳೆಗಾಲ ಬಂತಿದ್ರೆ ಸಾಕು, ರೋಡ್ಗಳು ಬೇಗ ಹಾಳಾಗ್ತವೆ, ಪಾಟ್ ಹೋಲ್ಸ್ಗಳು ಲೆಕ್ಕನೇ ಇಲ್ಲ. ಇದನ್ನು ನಮ್ಮ ಕ್ವಾಲಿಟಿ ಆಫ್ ವಾಟರು, ಕ್ವಾಲಿಟಿ ಆಫ್ ಇದು ಕನ್ಸ್ಟ್ರಕ್ಷನು, ರೋಡು ಇಂಪ್ರೂವ್ಮೆಂಟು ಇದೆಲ್ಲ ಸಿಕ್ಕಾಪಟ್ಟೆ ಆಗಬೇಕಾಗಿದೆ. ಸಾಕಷ್ಟು ಅಡ್ವಾನ್ಸ್ಮೆಂಟ್ಗಳೆಲ್ಲ ಬಳಸ್ಕೋಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ನಾವು ಸ್ಟಾರಮ್ ವಾಟರ್ ಮ್ಯಾನೇಜ್ಮೆಂಟ್ನ ಮಾಡಬೇಕಾಗಿದೆ. ನೋಡಿ, ಎಷ್ಟು ಪಾಟ್ ಹೋಲ್ಸ್ಗಳು ಬಿದ್ದಿದೆ ಅಂದರೆ ಲೆಕ್ಕನೇ ಇಲ್ಲ. ಮಳೆಗಾಲ ಬಂತಿದ್ರೆ ರಿಯಲ್ ಟೆಸ್ಟ್ ಮಾಡ್ದಂಗೆ ಆಗ್ತದೆ ರೋಡ್ಗಳನ್ನ, ಅಷ್ಟು ಪಾಟ್ ಹೋಲ್ಸ್ಗಳು ಬಿದ್ದಿದೆ. ನೆಕ್ಸ್ಟ್ ಸ್ಟ್ರೀಟ್ ಲೈಟ್ ಬರೋಣ. ನಮ್ಮ ಅರ್ಬನ್ ಇಶ್ಯೂಸನ್ನು ಚಾಲೆಂಜಸ್ಸಲ್ಲಿ ಇದೊಂದು ಮುಖ್ಯವಾದ ಪಾಯಿಂಟು, ಸ್ಟ್ರೀಟ್ ಲೈಟ್ಸ್ಗಳು ಸರಿಯಾಗಿ ಉರಿತಿಲ್ಲ ಅಂದರೆ ಕ್ರೈಮ್ ರೇಟು ಜಾಸ್ತಿ ಆಗ್ತಿದೆ, ಕಳ್ಳತನಗಳು ಜಾಸ್ತಿ ಆಗ್ತಿದೆ, ಮತ್ತು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಇಲ್ಲಿ ಕರೆಂಟ್ ಇಲ್ಲದೇ ಸ್ವಲ್ಪ ಯಾವುದೋ ಗಾಡಿ ಗುದ್ದೋದು, ಪ್ರಾಣಿಗಳು ಬಿಡುವಂಥದ್ದು, ಇನ್ನೇನೇನೋ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ಸ್ಟ್ರೀಟ್ ಲೈಟನ್ನು ಒಂದು ನಿರ್ವಹಣೆಯೂ ಭಾಳ ಮುಖ್ಯ. ಸೊ ಬರೀ ಮನೆ ದೀಪದಿಂದ ಒಂದು ರಸ್ತೆಗೆ ಒಂದು ಸ್ವಲ್ಪ ಬೆಳಕು ಬೀಳ್ತಿದೆ ಹೊರತು ಸ್ಟ್ರೀಟ್ ಲೈಟ್ಗಳು ಇಲ್ಲವೇ ಇಲ್ಲ, ನಾಪತ್ತೆ ಆಗಿದೆ. ಒಂದು ಕಡೆಯಿಂದ ರಿಪೇರಿ ಮಾಡ್ತಿರ್ತಾರೆ, ಇನ್ನೊಂದು ಕಡೆಯಿಂದ ಕೆಡ್ತಾ ಇರುತ್ತೆ. ಇನ್ನೊಂದು ಜಾಬ್ ಸೆಕ್ಯೂರಿಟಿ, ಜಾಬ್ದ ಸ್ಕೇರ್ಸಿಟಿನೂ ಜಾಸ್ತಿ ಇದೆ. ಅಂದರೆ ಈಗ ಒಂದು ಗ್ರೂಪ್ ಡಿ ಪೋಸ್ಟ್ಗೆ ಸುಮಾರು ಇಂಜಿನಿಯರ್ಸ್ಗಳು ಅಪ್ಲೈ ಮಾಡೋಂಥ ಸ್ಥಿತಿ ಇದೆ. ಇದು ಎಲ್ಲ ಊರುಗಳಲ್ಲೂ ಇದೆ, ಎಲ್ಲ ಕಡೆಯೂ ಸಮಸ್ಯೆ ಇದೆ. ಯಾಕಂದರೆ ಒಂದು ಸೆಕ್ಯೂರ್ಡ್ ಜಾಬ್ ಸಿಕ್ಕರೆ ಸಾಕಪ್ಪ ಅಂತಂದು. ನೆಕ್ಸ್ಟು ಸ್ಕೇರ್ಸಿಟಿ ಆ ಥರ ಇರುತ್ತೆ ಜಾಬ್ಗೆ. ಏಕೆಂದರೆ ಇದು ಅನ್ಎಂಪ್ಲಾಯ್ಮೆಂಟ್ ಇತ್ತು ಭಾಳ ಕಷ್ಟ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಅರ್ಬನ್ ಪಾಪ್ಯುಲೇಷನ್ ಇದರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಭಾಳ ಸೀರಿಯಸ್ ಇಶ್ಯೂ ಆಗಿದೆ. ಅದರಲ್ಲೂ ಈ ಕೋವಿಡ್ ಸಿಚುವೇಷನಿಂದ ಇನ್ನೂ ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಒಂದು ಕಡೆ ಜಾಬ್ ಅಪ್ಲೈ ಮಾಡಿದ್ರೆ ಸಾಕು, ಕಾಲ್ ಮಾಡಿದ್ರೆ ಸಾಕು, ಸುಮಾರು 1000 ಗಟ್ಟಲೆ ಅಪ್ಲಿಕೇಶನ್ ಬರ್ತದೆ. ಮತ್ತು ಕ್ರೈಮ್ ರೇಟು,
ಕ್ರೈಮ್ ರೇಟು ಸಹ ಜಾಸ್ತಿ ಆಗ್ತಿದೆ. ಒಂದು ಕಡೆ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಅದ್ರ ತಕ್ಕಂಗೆ ಪೊಲೀಸ್ ಸ್ಟೇಷನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗೋದು ಒಂದು ಗುಡ್ ಸೈನ್ ಅಲ್ಲ, ಅದು ಅಂದರೆ ಮುನ್ಸೂಚನೆ ಅಲ್ಲ ಅದು. ಇದು ಇಟ್ ಶೋಸ್ ಬ್ಯಾಡ್ ರೂಟ್. ಸೊ ಹಾಗಾಗಿ ಈ ಕ್ರೈಮ್ ರೇಟ್ದು ಅರ್ಬನೈಸೇಷನ್ ಎಫೆಕ್ಟಿಂದ ಜಾಸ್ತಿ ಆಗ್ತಿದೆ. ನೆಕ್ಸ್ಟು ಬಿಲ್ಡಿಂಗ್ನ ಎಂಕ್ರೋಚ್ಮೆಂಟ್ಗಳು ಸಿಕ್ಕಾಪಟ್ಟೆ ಬೆಳೀತಿದೆ. ಆಮೇಲೆ ಸೆಟ್ ಬ್ಯಾಕ್ಗಳು ಬಿಡಲ್ಲ, ಗಾಳಿ ಬೆಳಕಿಗೆ ಅಂತಂದ್ಬಿಟ್ಟು ಸೆಟ್ ಬ್ಯಾಕು ಕಾರ್ಪೊರೇಷನ್ ಆಗಲಿ ಮುನ್ಸಿಪಾಲ್ಟಿಯಿಂದ ನಿಗದಿ ಮಾಡಿರ್ತಾರೆ. ಸೊ ಇದನ್ನು ಸಹ ಅವರು ಬಿಡದೇ ಮನೆ ಕಟ್ಟಿರ್ತಾರೆ, ಎಂಕ್ರೋಚ್ ಮಾಡಿರ್ತಾರೆ, ULB ಪ್ರಾಪರ್ಟೀಸನ್ನು ಅಕ್ವೈರ್ ಮಾಡಿರ್ತಾರೆ. ಇದನ್ನು ಎಂಕ್ರೋಚ್ಮೆಂಟ್ ತೆಗೆಸೋದಕ್ಕೆ ರೂಲ್ಸು ಪ್ರೊಸೀಜರ್ ಅಂತ ಫಾಲೋ ಮಾಡ್ಕೊಂಡ್ರೆ ವರ್ಷಗಟ್ಟಲೆ ತೊಗೊಳುತ್ತೆ, ನಮಗೆ ಫಾಸ್ಟಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಂಕ್ರೋಚ್ಮೆಂಟಲ್ಲಿ ಬುಲ್ಡೋಸರ್ನ ತಂದು ಡೆಮಾಲಿಷ್ ಮಾಡುವಂಥ ಪರಿಸ್ಥಿತಿನೂ ಈ ಕೋರ್ಟ್ ಆರ್ಡರ್ ಆದಮೇಲೆ ಮಾಡಿಸೋಂಥ ಪರಿಸ್ಥಿತಿ ಇದೆ. ಇದು ಸಾಕಷ್ಟು ಕೇಸ್ಗಳು ನಮ್ಮ ಅರ್ಬನ್ ಇಶ್ಯೂಸಲ್ಲಿದೆ. ನೆಕ್ಸ್ಟು ಸ್ಲಮ್ ಡೆವಲಪ್ಮೆಂಟ್. ಯಾವಾಗ ಮೈಗ್ರೇಷನ್ ಲೆವೆಲ್ ಜಾಸ್ತಿ ಆಯಿತು ಆಟೋಮೆಟಿಕ್ಕಾಗಿ ಸ್ಲಮ್ ಡೆವಲಪ್ಮೆಂಟ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಎಸ್ಪೆಷಲಿ ಒಂದು ಕಡೆ ಪಾಶ್ ಏರಿಯಾ ಇರ್ತದೆ, ಇನ್ನೊಂದು ಕಡೆ ಸ್ಲಮ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಎರಡರ ನಡುವೆ ಭಾಳಷ್ಟು ಒಂದಕ್ಕೊಂದಕ್ಕೆ ರಿಲೇಟೆಡ್ ಆಗಿ ಒಂದ್ರ ಪಕ್ಕ ಒಂದು ಬೆಳೀತದೆ ಐತೆ. ಸೊ ಎಷ್ಟು ಮಟ್ಟಿಗೆ ಅಂತಂದರೆ ಎಷ್ಟೋ ಕಡೆ ಕಾನ್ವೆಂಟ್ಗೆ ಹೋಗ್ತಕ್ಕಂಥ ಮಕ್ಕಳು ಸಹ ಪೈಪಲ್ಲಿ ವಾಸ ಇರ್ತಾರೆ. ಈ ಪೈಪ್ಗಳಲ್ಲಿ ವಾಸ ಇರ್ತಕ್ಕಂಥ ಒಂದು ಸ್ಲಮ್ಗಳು ಸಹ ಬೇಕಾದಷ್ಟಿದೆ. ಸೊ ಈ ಸ್ಲಮ್ಮೇ ಒಂದು ಪೈಪೇ ಒಂದು ಮನೆಯ ಥರ ಆಗಿರುತ್ತೆ. ಮತ್ತು ಎಷ್ಟೋ ಕಡೆ ಡ್ರೈನ್ ನೆಟ್ವರ್ಕಲ್ಲೇ ಸ್ಟಾರಮ್ ಡ್ರೈನಲ್ಲೇ ಸ್ಲಮ್ಗಳು ಪಕ್ಕದಲ್ಲೇ ಮನೆಗಳು ಕಟ್ಟಿರ್ತಾರೆ, ಅಲ್ಲೇ ವಾಸ ಇರ್ತಾರೆ. ಇವರ ಮಳೆ ಬಂದಾಗ ಇವ್ರ ಸ್ಥಿತಿ ಅಯೋಮಯ ಇರುತ್ತೆ, ಭಾಳ ಸಫರ್ ಮಾಡ್ತಾರೆ. ಮತ್ತು ಟ್ರಾನ್ಸ್ಪೋರ್ಟ್ ಚಾಲೆಂಜಸ್. ಸೊ ಟ್ರಾನ್ಸ್ಪೋರ್ಟ್ ಚಾಲೆಂಜಸ್ ಏನಪ್ಪ ಅಂದರೆ ಮುಖ್ಯವಾಗಿ ಪಾಪ್ಯುಲೇಷನ್ ಗ್ರೋತ್ ಜೊತೆಗೆ ವೆಹಿಕಲ್ಸ್ ಜಾಸ್ತಿ ಆಗ್ತಿದೆ. ಫಸ್ಟ್ ಈಗ ಲಕ್ಷಾಂತರ ವೆಹಿಕಲ್ಗಳು ಡೈಲಿ ಇದಾಗ್ತಾ ಇರುತ್ತೆ ಥ್ರೋಟ್ RTOs ಇದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ. ಸೊ ಇದರಲ್ಲಿ 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಸಂಖ್ಯೆಂತೂ ಇನ್ನೂ ಜಾಸ್ತಿ ಆಗ್ತಿದೆ. ಹೀಗಾಗಿ 4 ವೀಲರ್ಸ್ ಅಂತೂ ಎಸ್ಪೆಷಲಿ ರೋಡ್ ಅಗಲನ ಮತ್ತು ಉದ್ದನ ಜಾಸ್ತಿ ಅಕ್ವೈರ್ ಮಾಡ್ಕೊತಾ ಇದೆ. ಒಬ್ಬ ಜರ್ನಿ ಮಾಡೋಕ್ಕೂ ಅಷ್ಟು ರೋಡ್ ಬೇಕಾ, ಅಷ್ಟು ಅಗಲ ಬೇಕಾ ಅಂತ ಒಂದು ಪ್ರಶ್ನೆ ಇದೆ. ಇದರಿಂದ ಏನಾಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಎದ್ದು ಕಾಣ್ತಾ ಇದೆ. ನೀವು ಎಷ್ಟೇ ರೋಡ್ ಅಗಲ ಮಾಡಿದ್ರೂ ಸಾಕಾಗ್ತಾಯಿಲ್ಲ, ಏಕೆಂದರೆ ವೆಹಿಕಲ್ಸ್ ಜಾಸ್ತಿ ಆಗ್ತಿದೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಕೆಲವು ಕಡೆ ಸಮಸ್ಯೆಗಳು ಇದೆ. ಇದಕ್ಕೆ ಸಾಕಷ್ಟು ಬಸ್ಸುಗಳು, ಸಾಕಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡೋಂಥ ಮೆಟ್ರೋ ಸ್ಟೇಷನ್ ಇರ್ಬೋದು, ಇವೆಲ್ಲ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇದನ್ನು ಮ್ಯಾನೇಜ್ ಮಾಡೋದೊಂದು ದೊಡ್ಡ ಕಷ್ಟ ಇದೆ. ನೆಕ್ಸ್ಟು ಈ ರೀತಿ ಒಂದು ಅರ್ಬನ್ ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಹೇಳಿದರೆ ಸಿಕ್ಕಾಬಟ್ಟೆ ಒಂದು ರೂಲ್ಸ್ ಫಾಲೋ ಮಾಡದೇ ಇರ್ತಕ್ಕಂಥ ಜನಗಳು, ಮತ್ತು ಈ ಸೈನ್ ಬೋರ್ಡ್ಸ್ ಫಾಲೋ ಮಾಡದೇ ಇರ್ತಕ್ಕಂಥದ್ದು, ನೋ ಪಾರ್ಕಿಂಗಲ್ಲಿ ಇದು ಮಾಡ್ತಕ್ಕಂಥದ್ದು, ಓವರ್ ಕ್ರೌಡಿಂಗ್ ಆಫ್ ಆಟೋ ರಿಕ್ಷಾಸ್ ಇರ್ಬೋದು, ಮತ್ತು ಪಾರ್ಕಿಂಗ್ ಸರಿಯಾಗಿ ಮಾಡದೇ ಇರೋದು, ಎಲ್ಲೆಲ್ಲಿ ನಿಲ್ಲಿಸೋದು ಹ್ಯಾಜಾರ್ಡ್ ಆಗುತ್ತೆ, ಮತ್ತು ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗುತ್ತೆ, ಮತ್ತು ಇದರಿಂದ ಒಂದು ಸ್ಮೂತ್ ಮೂವ್ಮೆಂಟ್ ಆಫ್ ಟ್ರಾಫಿಕ್ಕು ಸಹ ಇರೋದಿಲ್ಲ. ಇದು ಒಂದು ಟ್ರೈನಿನ ಒಂದು ದೃಶ್ಯ. ಸೊ ಒಂದು ಕೆಲವು ಸೀಸನಲ್ಲಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಾದಲ್ಲಿ ಈ ಥರ ದೃಶ್ಯಗಳು ಸರ್ವೇ ಸಾಮಾನ್ಯ. ಸೊ ಒಂದೊಂದು ಸ್ಕೇರಿಸಿಟಿ ಜಾಸ್ತಿ ಇತ್ತಂದರೆ ಪ್ರಯಾಣ ಯಾವ ರೀತಿ ಅಂತಂದರೆ ಟ್ರೈನಿನ ಟಾಪ್ ಮೇಲೆ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಎಷ್ಟೇ ಅಗಲದ ರೋಡ್ ಇರಲಿ, ಟ್ರಾಫಿಕ್ ಕಂಜೆಷನ್ ಜಾಸ್ತಿ, ಎಷ್ಟೋ ಗಂಟೆಗಟ್ಟಲೆ ಬೇಕು. ಒಂದು 10 ಕಿಲೋಮೀಟರ್ ಹೋಗೋಕ್ಕೆ ನಿಯರ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಬೇಕು. ಈ ಥರ ಪರಿಸ್ಥಿತಿಗೆ ಬಂದು ನಿಂತಿದ್ವಿ, ಎಸ್ಪೆಷಲಿ ಪೀಕ್ ಅವರಲ್ಲಿ, ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ. ಮತ್ತು ಇರ್ತಕ್ಕಂಥ ಕೆರೆಗಳಲ್ಲಿ ಅರ್ಬನ್ ಲೇಕ್ಸ್ನ ನಾವು ಸರಿಯಾಗಿ ಉಳಿಸ್ಕೊಂತಲ್ಲ, ಅದು ಕಸಗಳ ತಂದು ರಾಶಿ ಆಗ್ತಾಯಿದೆ. ಇದರಿಂದ ಅದು ಡಿಟೋರಿಯೇಟ್ ಆಗ್ತಿದೆ. ಮತ್ತು ಡ್ರೈನೇಜ್ ನೆಟ್ವರ್ಕ್ ಅಂದರೆ ನಾಲಾ ಪಥಗಳು ಬ್ಲಾಕ್ ಆಗಿಬಿಟ್ರಿಂದ, ಮತ್ತು ಎಂಕ್ರೋಚ್ಮೆಂಟ್ ಎಲ್ಲ ಆಗಿರೋದ್ರಿಂದ ಅದೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಹೀಗಾಗಿ ನೀರು ಕೆರೆಗೆ ಬರ್ತಾ ಇಲ್ಲ, ಮತ್ತು ಕಸದ ರಾಶಿ ತಂದು ಬೀಳ್ತಾ ಇದೆ. ಇದು ಅನ್ಹೈಜೀನಿಕ್ ಕಂಡೀಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮತ್ತು ಕಸದ ರಾಶಿನೂ ಜಾಸ್ತಿ ಆಗ್ತಿದೆ, ಎಲ್ಲ ತೊಟ್ಟಿಗಳು ತುಂಬಿ ತೊಳಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ ರೋಡನ್ನ ಅಕ್ವೈರ್ ಮಾಡಿಬಿಟ್ಟಿರುತ್ತೆ, ಫುಟ್ಪಾತ್ ಅನ್ನೋದೇ ಇಲ್ಲ ಈ ಊರಿನಲ್ಲಿ. ರೋಡ್ಗೆ ಬಂದು ನಿಂತುಬಿಟ್ಟಿದೆ ಕಸದ ರಾಶಿ, ಎಲ್ಲೆಲ್ಲಿ ಹೋದ್ರೂ ಕಸದ ರಾಶಿ. ಎಲ್ಲ ರೋಡ್ ದಾಟ್ಕೊಂಡು ಹೋಗ್ಬೇಕು ಅಂದರೆ ಮೂಗು ಮುಚ್ಕೊಂಡು ಹೋಗಬೇಕು, ಆ ಥರ ಪರಿಸ್ಥಿತಿ ಸಾಕಷ್ಟಿದೆ. ಇದು ಸಾಮಾನ್ಯ ಹೆಚ್ಚು ಕಡೆ ನಗರ ಪ್ರದೇಶದ ಎಲ್ಲ ಕಡೆಯೂ ಇದ್ದೇ ಇದೆ ಸಮಸ್ಯೆ. ಇದು ಸಾಮಾನ್ಯವಾದ ಸೊಲ್ಯೂಷನ್ ಅಲ್ಲ, ಇದಕ್ಕೆ ಸಾಕಷ್ಟು ಸೀರಿಯಸ್ ವಿಷಯ ಇದು. ನೆಕ್ಸ್ಟು ಹೆಲ್ತ್ ಹಜಾರ್ಡ್ಸ್ ಬಗ್ಗೆ ಹೇಳೋದಾದ್ರೆ ಇದು ಬಹಳಷ್ಟು ಇದೇ ಒಂದು ಸಬ್ಜೆಕ್ಟ್ ತೊಗೋಬೋದು, ಅಷ್ಟು ವಿಶಾಲವಾಗಿದೆ ಸಬ್ಜೆಕ್ಟ್ ಇದು. ಏನಪ್ಪ ಅಂದರೆ ಯಾವ್ಯಾವುದು ಬರ್ಡನ್ ಆಫ್ ಡಿಸೀಸಸ್, ಈ ಓವರ್ ಕ್ರೌಡಿಂಗ್ ರಿಲೇಟೆಡ್ ಹೆಲ್ತ್ ಇಶ್ಯೂಸು, ಕಾಂಪ್ಯಾಕ್ಟೆಡ್ ಲೈಫ್ ಇರುತ್ತೆ, ಮತ್ತು ಸಬ್ಸ್ಟ್ಯಾಂಡರ್ಡ್ಸ್ ಲೈಫ್ ಇರುತ್ತೆ, ಮತ್ತು ಔಟ್ ಬ್ರೇಕೇಜ್ ಡಿಸೀಸಸ್ಸು, ಎಪಿಡೆಮಿಕ್ ಈಗ ನೋಡ್ತಾ ಇದ್ದೀರಾ ಕೋವಿಡ್ ಅಂತ ಪ್ರಾಬ್ಲಮ್ಮು ಕರೋನಾ ವೈರಸ್ಸಿಂದ ಸಾಕಷ್ಟು ಸಿಕ್ಕಾಪಟ್ಟೆ ಹರಡ್ತಾ ಇದೆ.
ಸೊ ಇದರಿಂದ ಮೈಗ್ರೇಷನ್ದು ಸಾಕಷ್ಟು ಇದಾಗ್ತಿದೆ, ಮತ್ತು ನಾವು ಕ್ವಾರಂಟೈನ್ ಮಾಡೋಂಥ ಪರಿಸ್ಥಿತಿ, ಕ್ವಾರಂಟೈನ್ ಹಾಸ್ಪಿಟ್ಲ್ಗಳು ಸಾಕಾಗ್ತಿಲ್ಲ, ಸ್ಪ್ರೆಡಿಂಗ್ ಜಾಸ್ತಿ ಆಗ್ತಿದೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹೀಗೆ ಒಂದು ಹೆಲ್ತ್ ಇಶ್ಯೂಸು ಸಿಕ್ಕಾಪಟ್ಟೆ ರೈಸ್ ಆಗಿದೆ. ಮತ್ತು ಇದರಿಂದ ಏನಾಗ್ತಿದೆ, ಎಕನಾಮಿಕ್ ಕಂಡೀಷನು ತುಂಬ ಹದಗೆಡ್ತಾ ಇದೆ, ಮತ್ತು ನಮ್ಮ GDP ಅಂತ ಅಂತೀವಿ ಅದು ಗ್ರೋತು ಕಡಿಮೆ ರಿಡ್ಯೂಸ್ ಆಗ್ತಾ ಇದೆ, ಸೋಷಿಯಲ್ ಕಂಡೀಷನ್ಸು ಮತ್ತು ಭಾಳಷ್ಟು ಸೀರಿಯಸ್ ಇಶ್ಯೂ ಆಗ್ತಾ ಇದೆ, ಲಿವಿಂಗ್ ಎನ್ವೈರನ್ಮೆಂಟು ಭಾಳ ಕಷ್ಟ ಆಗ್ತಿದೆ, ಎಸ್ಪೆಷಲಿ ಇನ್ ಅರ್ಬನ್ ಲೈಫ್. ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇಲ್ಲ ಇದು, ಬಟ್ ಅಸೆಸ್ ಟು ಯೂಸ್ ಅ ಪಬ್ಲಿಕ್ ಹೆಲ್ತ್ ಕೇರ್ ಯೂನಿಟ್ಸ್ ಅಂದರೆ ನಮ್ಮ ಅರ್ಬನ್ ಸರ್ವಿಸಸ್ ಇದರಲ್ಲಿ ಹೆಲ್ತ್ ಸೆಂಟರ್ಸ್ನಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಕಷ್ಟ ಇದೆ, ಯಾಕೆಂದರೆ ಅಷ್ಟು ರಶ್ ಇರುತ್ತೆ, ಅಷ್ಟು ಸಮಸ್ಯೆಗಳಿರ್ತವೆ. ಆಮೇಲೆ ಸ್ಲಮ್ಸ್ಗಳಂತೂ ಅನ್ಲಿಸ್ಟೆಡ್, ಅಂದರೆ ಬೆಳೀತಲೇ ಇರುತ್ತೆ, ಇವತ್ತೊಂದು ಸ್ಲಮ್ ಇರುತ್ತೆ, ಇನ್ನೊಂದು ಸ್ವಲ್ಪ ದಿವಸ ಆದರೆ ಇನ್ನೊಂದು ಸ್ಲಮ್ ಡೆವಲಪ್ ಆಗಿಬಿಟ್ಟಿರುತ್ತೆ. ಹೀಗೆ ರ್ಯಾಪಿಡ್ ಮೊಬಿಲಿಟಿ ಇನ್ನೂ ಜಾಸ್ತಿ ಆಗ್ತಿದೆ. ಮತ್ತು ಅರ್ಬನ್ ಇದರಲ್ಲಿ ಏರ್ ಪೊಲ್ಯೂಷನ್ದು ಮಹತ್ತರವಾದ ಕೊಡುಗೆ ಇದೆ. ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಪೊಲ್ಯೂಷನು ಜಾಸ್ತಿ ಆಗ್ತದೆ. ವೆಹಿಕಲ್ ಜಾಸ್ತಿ ಆದಂಗೆ ಅದರಲ್ಲಿ ಬರ್ತಕ್ಕಂಥ ಕಾರ್ಬನ್ ಮಾನಾಕ್ಸೈಡ್ ಲೆವೆಲ್ಲು ಜಾಸ್ತಿ ಆಗ್ತಾಯಿದೆ. ಎಷ್ಟು ಮಟ್ಟಿಗೆ ಜಾಸ್ತಿ ಆಗ್ತಿದ್ರೆ ಕ್ಲೌಡ್ ಫಾರ್ಮೇಷನ್ ಆಗ್ತದೆ, ಆ್ಯಸಿಡ್ ರೈನ್ ಆಗ್ತದೆ. ಸೊ ಕ್ಲೌಡ್ ಫಾರ್ಮೇಷನ್ದ ಬ್ಲ್ಯಾಕ್ ಇದೆಲ್ಲ ಇದಾಗುತ್ತೆ, ಬಟ್ಟೆಗಳು ಬೇಗ ಕೊಳೆ ಆಗುತ್ತೆ, ನಮ್ಮ ಒಂದು ಲಂಗ್ಸ್ ಏನಿದೆ ಅದು ಭಾಳ ಎಫೆಕ್ಟ್ ಆಗ್ತದೆ. ನೋಡಿ, ಈ ಒಂದು ಏರ್ ಪೊಲ್ಯೂಷನ್ ಎಕ್ಸಾಂಪಲು, ಡೆಲ್ಲಿ ಈಸ್ ದ ಹೈಯೆಸ್ಟ್ ಏರ್ ಪೊಲ್ಯೂಷನ್ ಇರ್ತ ಪ್ರದೇಶ. ಸುತ್ತಮುತ್ತ ಟ್ರಾಫಿಕ್ ಇರ್ಬೋದು, ಮತ್ತು ಬೆಳೆ ಬೆಳೆದ ಮೇಲೆ ಅದನ್ನು ಕಟಾವು ಮಾಡಿದ್ಮೇಲೆ ಅದಕ್ಕೆ ಬೆಂಕಿ ಹಾಕೋದು, ಆ ಬೆಂಕಿಯಿಂದ ಡೆಲ್ಲಿನಲ್ಲಿ ಸುತ್ತಮುತ್ತ ಎಲ್ಲ ಏರ್ ಪೊಲ್ಯೂಷನ್ ಸಿಕ್ಕಾಪಟ್ಟಾಗಿ ಕ್ಲೌಡ್ ಫಾರ್ಮೇಷನಿಂದ ಕ್ಲೌಡ್ ಕ್ಲಾಗಿಂಗ್ ಆಗಿ ಅದರಿಂದ ಸಾಂಕ್ರಾಮಿಕ ರೋಗಗಳು ಸಹ ಬೇಗ ಹರಡ್ತವೆ. ಸೊ ಇದರಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದ್ರ ಜೊತೆಗೆ ಸೌಂಡ್ ಪೊಲ್ಯೂಷನು ಸಹ ಸಾಕಷ್ಟಿದೆ. ಮತ್ತು ನಾಯ್ಸ್, ಅದೇ ಸೌಂಡ್ ಪೊಲ್ಯೂಷನ್ ನಾಯ್ಸ್ ಎರಡು ಒಂದೇ ಇರ್ತದೆ. ಮತ್ತು ಇದು ಎಫೆಕ್ಟ್ ಇದೆ ಹೆಲ್ತ್ ಆಫ್ ದಿ ಲೈಫ್, ಲಂಗ್ಸ್ ಇದೆಲ್ಲ ಭಾಳ ಸಮಸ್ಯೆ ಇರ್ತದೆ, ಆಸ್ಮಾ ಇರ್ಬೋದು, ಮತ್ತು ಬೇರೆ ಬೇರೆ ಕಾಯಿಲೆಗಳು, ಲಾಂಗ್ ಟರ್ಮ್ ಎಫೆಕ್ಟ್, ಕ್ರೋನಿಕ್ ಡಿಸಾರ್ಡರ್ಸ್ ಆಗ್ತಿದೆ. ಅದಕ್ಕೆ ನೋಡಿ, ಒಂದು ಲೆಫ್ಟಲ್ಲಿ ನೋಡ್ತಾ ಇದ್ದೀರ ನಾವು ಚಿತ್ರ, ಹಿಮಾಚಲ್ ಲಂಗ್ ಅಂದರೆ ಹಿಮಾಚಲದಂಥ ಶುದ್ಧ ಏರ್ ಅಂದರೆ ಗಾಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಲಂಗ್ಸ್ ಯಾವ ಥರ ವರ್ಕ್ ಮಾಡುತ್ತೆ, ಅದೇ ರೀತಿ ಡೆಲ್ಲಿನಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯಂದು ಲಂಗ್ ಯಾವ ಥರ ಇರುತ್ತೆ. ಸೊ ಅದಕ್ಕೆ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಏರ್ ಪೊಲ್ಯೂಷನ್ ಅನ್ನೋದು ಅಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ. ನೆಕ್ಸ್ಟ್ ಕೀ ಚಾಲೆಂಜಸ್ಟು ಅರ್ಬನ್ ಹೆಲ್ತ್ ಸರ್ವಿಸಸ್. ಈ ಇಶ್ಯೂಸಲ್ಲಿ ಏನೇನಿದೆ, ಒಂದು ಸೋಷಿಯಲ್ ಡೆಮೋಗ್ರಫಿಕ್ ಇರ್ಬೋದು, ಅಂದರೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಆಪರೇಷನ್ ಇಂಪ್ಲಿಮೆಂಟೇಷನ್ ಬಗ್ಗೆ ಇರ್ಬೋದು, ಬರ್ಡನ್ ಆಫ್ ಡಿಸೀಸಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಂತೆ ಇರ್ಬೋದು, ಈ ಇಶ್ಯೂಸ್ ಎಲ್ಲ ಭಾಳಷ್ಟು ಚಾಲೆಂಜಸ್ ಇದೆ. ಇದನ್ನು ಬಹಳ ಒಂದು ಸಿಸ್ಟಮೆಟಿಕ್ಕಾಗಿ, ಒಂದು ತುಂಬ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡೋದ್ರ ಜೊತೆಗೆ ತುಂಬ ದೂರದೃಷ್ಟಿತ್ವ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗಿದೆ. ಸೊ ಆಪರೇಷನ್ ಚಾಲೆಂಜಸ್ ಎಲ್ಲ ಏನಪ್ಪ ಅಂದರೆ ಪ್ರಾವಿಷನ್ ಫಾರ್ ಸೇಫ್ ವಾಟರ್ ಮತ್ತು ಸ್ಯಾನಿಟೇಷನ್ ಫೆಸಿಲಿಟೀಸ್ ಇರ್ಬೋದು, ಮತ್ತು ವೇಸ್ಟ್ ವಾಟರ್ ಡಿಸ್ಪೋಸಲ್ ಸಂಬಂಧಪಟ್ಟಂತೆ ಇರ್ಬೋದು, ಪಬ್ಲಿಕ್ ಹೆಲ್ತ್ ಡಿಸಾರ್ಡರ್ಸ್ ಬಗ್ಗೆ ಇರ್ಬೋದು, ಲ್ಯಾಕ್ ಆಫ್ ಅರ್ಬನ್ ಹೆಲ್ತ್ ಕ್ಯಾನ್ ಡೆಲಿವರಿ ಆ್ಯಂಡ್ ಪೂರ್ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಬಗ್ಗೆ ಇರ್ಬೋದು, ಇದೆಲ್ಲ ಬರ್ತದೆ. ನೆಕ್ಸ್ಟು ಇದು ನಮ್ಮ ಕಲಿಬೇಕಾದ ಮೆಸೇಜ್ ಏನಪ್ಪ ಅಂದರೆ, ಟ್ರೆಡಿಷನಲಿ ಪಾಲಿಸಿ ಮೇಕಿಂಗಲ್ಲಿ ನಾವು ಎಡುತ್ತಾ ಇದ್ವಿ, ನೀಡ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅವೈಲಬಲ್ ರಿಗಾರ್ಡಿಂಗ್ ದ ಪಾಪ್ಯುಲೇಷನ್ ರಿಸ್ಕ್. ಸೊ ನಮ್ಮ ಪಾಪ್ಯುಲೇಷನ್ನು ಇದನ್ನು ಸಿಸ್ಟಮೆಟಿಕ್ಕಾಗಿ ಮಾನಿಟರ್ ಮಾಡೋದ್ರ ಜೊತೆಗೆ ಹೆಲ್ತ್ ಅದಕ್ಕೆ ತಕ್ಕನಾಗಿ ನಾವು ಮೇಂಟೈನ್ ಮಾಡಬೇಕಾಗಿದೆ. ಸೊ ಈ ಇಶ್ಯೂಸ್ನೆಲ್ಲ ನಾವು ಒಂದು ತುಂಬ ಸೆನ್ಸಿಟಿವ್ ಆಗಿ ತೊಗೊಂಡು ಪಾಲಿಸಿ ಮಾಡಬೇಕಾದ್ರೆ ಎಚ್ಚರಿಕೆಯಾಗಿ ನಿರ್ವಹಿಸಬೇಕಾಗಿದೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್. ಸೊ ಏನಪ್ಪ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಅಂದರೆ, ಇಟ್ ಇನ್ವಾಲ್ವ್ಮೆಂಟ್ ಲೋಕಲ್ ಬಾಡೀಸ್, ಅಂದರೆ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಮುನ್ಸಿಪಾಲಿಟೀಸ್ ಇರ್ಬೋದು, ಟೌನ್ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ಸ್ ಇರ್ಬೋದು. ಸೊ ಇದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋವಂಥದ್ದು ಭಾಳ ಕಷ್ಟ ಇದೆ. ಸರ್ವಿಸ್ ಡೆಲಿವರಿದು ಭಾಳ ಚಾಲೆಂಜಸ್ ಇದೆ, ಏಕೆಂದರೆ ದಿಸ್ ಎ ಲಿಟ್ಲ್ ಕೋಆರ್ಡಿನೇಷನ್ ಪ್ರಾಬ್ಲಮ್ ಬಿಟ್ವೀನ್ ದ ಸ್ಟೇಟ್ಸ್. ಮತ್ತು ಗೋರ್ಮೆಂಟ್ ಇರ್ಬೋದು, ಲೋಕಲ್ ಬಾಡೀಸ್ ಇರ್ಬೋದು, ಅಲ್ಲೊಂದು ಪಕ್ಷ ಇರುತ್ತೆ, ಇಲ್ಲೊಂದು ಪಕ್ಷ ಇರುತ್ತೆ, ಬೇರೆ ಬೇರೆ ಮನಸ್ಥಿತಿಯವರು ಇರ್ತಾರೆ. ಹೀಗಾಗಿ ಒಂದೇ ಕನ್ಸಿಡರೇಷನು ಎಫೆಕ್ಟ್ ಆಗ್ತಾಯಿಲ್ಲ ಅದು. ಮತ್ತು ಅಟಾನಮಸ್ ಬಾಡಿ ಇರ್ತದೆ, ಕೆಲವು ಕಡೆ ಸೆಂಟ್ರಲ್ ಗೌರ್ಮೆಂಟು ಇಂಟರ್ಫರೆನ್ಸ್ ಇರ್ತದೆ, ಮತ್ತು ಪಾಲಿಸಿಗಳಲ್ಲಿ ಡಿಫ್ರೆನ್ಸ್ ಇರ್ತದೆ, ಮತ್ತು ನೀಡ್ ಬೇರೆ ಇರ್ತದೆ, ಅಲ್ಲಿ ರಿಕ್ವೈರ್ಮೆಂಟೇ ಬೇರೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಬೇರೆ ಇರ್ತದೆ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬಾಡೀಸು ಸಹ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕಾಗ್ತಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಸೀರೀಸು ಕಾಂಪ್ಲೆಕ್ಸ್, ಅಂದರೆ ನಂಬರ್ ಆಫ್ ಡೈರೆಕ್ಷನ್ಲಿ ಈ ಇಶ್ಯೂಸ್ ಎಲ್ಲ ಅರೇಂಜ್ ಆಗ್ತಿದೆ. ಸೊ ಹೀಗಾಗಿ ಗ್ರಾಸ್ ರೂಟ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡೋದು ತುಂಬ ಕಷ್ಟ ಇದೆ, ಟಫ್ ಇದೆ. ಸೊ ಒಂದು ಹೇಳಬೇಕು ಅಂದರೆ, ಒಂದು ನಮ್ಮ ಲೋಕಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಹೇಳ್ತೀವಿ, ಅದರ ಸುತ್ತ ಎಷ್ಟು ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಇದೆ ನೋಡಿ. ಸ್ಪೆಷಲ್ ಇಂಟ್ರೆಸ್ಟ್ ಗ್ರೂಪ್ ಇರ್ತದೆ, ಸಿಟಿ ಬ್ಯೂರೋಕ್ರಾಟ್ಸ್ ಇರ್ತಾರೆ, ಒಂದು ಕಡೆ ಸ್ಟೇಟ್ ಬ್ಯೂರೋಕ್ರಾಟ್ಸ್ ಇರ್ತಾರೆ, ಒಂದು ಕಡೆ ಪ್ಯಾರಾಸೈಟಲ್ ಏಜೆನ್ಸಿಗಳಿರ್ತದೆ, ಈ ಸಿಟಿ ಪಾಲಿಟಿಷಿಯನ್ಸ್ ಇರ್ತಾರೆ, ಸ್ಟೇಟ್ ಪೊಲಿಟಿಷಿಯನ್ ಇರ್ತಾರೆ, ನ್ಯಾಷನಲ್ ಪೊಲಿಟಿಷಿಯನ್ ಇರ್ತಾರೆ,
ಒಪಿನಿಯನ್ಸ್ ಆಫ್ ಲೀಡರ್ಸ್ ತೊಗೋಬೇಕು, ಮೀಡಿಯಾ ಇರ್ತದೆ ಒಂದು ಕಡೆ ಬಿಸ್ನೆಸ್ ಕಮ್ಯುನಿಟಿ ಇರ್ತದೆ, ಒಂದು ಕಡೆ ಬೈಲಾಟ್ರಲ್ ಏಜೆನ್ಸೀಸ್ ಇರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಪ್ಲೇಯರ್ಸ್ ಅದ್ರ ಸಂಬಂಧಪಟ್ಟಂತೆ ನೋಡಬೇಕು, NGOs ಬರಿಗೆ ಬರ್ತದೆ, ಮತ್ತು ಕಮ್ಯುನಿಟಿ ಲೆವೆಲ್ಲು ಆರ್ಗನೈಸೇಷನ್ನ ನಾವು ಕನ್ಸಿಡರೇಷನ್ ತೊಗೋಬೇಕು. ಸೊ ಹೀಗೆ ಅರ್ಬನ್ ಪಬ್ಲಿಕ್ನ ಇದನ್ನ ನಾವು ತೊಗೋಬೇಕು, ಅರ್ಬನ್ ಪೂರ್ನ ಕನ್ಸಿಡರೇಷನ್ನ ತೊಗೋಬೇಕಾಗ್ತದೆ ಪ್ಯಾರಾಮೀಟರ್ನ. ಈಗ ಪ್ರೆಸೆಂಟ್ ಸಿಸ್ಟಮ್ ಯಾವ ಥರ ಇದೆ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಂದಾಗ ನಮ್ಮ ಕಾರ್ಪೊರೇಷನ್ ಆಗಲಿ ಮುನ್ಸಿಪಾಲ್ಟಿ ಆಗಲಿ ಸಿಕ್ಕಾಪಟ್ಟೆ ಫೈಲ್ಗಳ ಮೂಲಕ ಬೇಕು, ಪ್ರತಿಯೊಂದು ರೆಕಾರ್ಡ್ ಮೂಲಕ ಬಿಲ್ಡಪ್ ಆಗಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಂಟಿಗ್ರೇಟ್ ದ ಇನ್ಫಾರ್ಮೇಷನ್. ಹ್ಯೂಜ್ ಇನ್ಫಾರ್ಮೇಷನ್ ಇರುತ್ತೆ, ಪ್ರಯಾರಿಟಿ ವೈಸ್ ಇದು ಸಾರ್ಟ್ ಔಟ್ ಮಾಡೋದು ಡಿಫಿಕಲ್ಟ್ ಇರುತ್ತೆ, ಕಷ್ಟ ಇರ್ತದೆ. ಆಮೇಲೆ ಡಿಸಿಷನ್ಸು ತೊಗೊಳ್ಳೋದು ತುಂಬ ಕಷ್ಟ ಇರ್ತದೆ. ಮತ್ತು ಟೈಮು ಕಡಿಮೆ ಇದೆ, ಮ್ಯಾನ್ ಪವರು ಕಡಿಮೆ ಇದೆ. ಮಲ್ಟಿಪಲ್ ರೆಕಾರ್ಡ್ಸ್ ಟು ಬಿ ರೆಫರ್ಡ್ ಫಾರ್ ಟೇಕಿಂಗ್ ಡಿಸಿಷನ್ಸ್. ಅಂದರೆ ನಂಬರ್ ಆಫ್ ಫೈಲ್ಸ್ ನೋಡಬೇಕಾಗ್ತದೆ, ವಾಲ್ಯೂಮ್ 1 ಇರ್ಬೋದು, ವಾಲ್ಯೂಮ್ 2 ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಹೆಚ್ಚು ಕಡಿಮೆ ನಮ್ಮ ಎಲ್ಲ ಕಾರ್ಪೊರೇಷನು ಮುನ್ಸಿಪಾಲ್ಟೀಸಲ್ಲಿ ಮೋರ್ ಆರ್ ಲೆಸ್ ಇದೇ ಥರ ಇದೆ ಒಂದು ವ್ಯವಸ್ಥೆ ಇದೆ. ಅಂದರೆ ಒಂದು ಸಿಸ್ಟಮೆಟಿಕ್ಕಾಗಿ ಫೈಲ್ ಹ್ಯಾಂಡಲ್ ಮಾಡೋಂಥ ವ್ಯವಸ್ಥೆ ಇಲ್ಲ. ಇದು ನಮ್ಮ ಎಲ್ಲ ಡಿಜಿಟಲೀಕರಣ ಅಂದರೆ ಡಿಜಿಟೈಸೇಷನ್ ಆಗಬೇಕು. ಇವೆಲ್ಲ ಆದರೆ ನಮಗೆ ಸ್ಪೇಸ್ ಭಾಳ ಕಡಿಮೆ ನಡೆಯುತ್ತೆ. ಆವಾಗ ನಾವು ಸಿಸ್ಟಮೆಟಿಕ್ಕಾಗಿ ಹ್ಯಾಂಡಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ಏನಾಗ್ತದೆ, ಅಪ್ಡೇಟಿಂಗ್ ಮಾಡೋದು ಕಷ್ಟ ಇದೆ, ಡೇಟಾಸ್ ಅಂದರೆ ಫೈಲ್ನ ಅಪ್ಡೇಟ್ ಮಾಡೋದು ಕಷ್ಟ. ಆಮೇಲೆ ರೆಕಾರ್ಡ್ಸು ಆನ್ಲೈನ್ ಇನ್ಫಾರ್ಮೇಷನ್ ಇಲ್ಲ. ಆಮೇಲೆ ಡಿಫಿಕಲ್ಟ್ ಇಮ್ಯಾಜಿನ್ ದ ಸೈಟ್ ಕಂಡೀಷನ್ಸ್. ನಾವು ಸೈಟ್ಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಬೇಕು, ಅಲ್ಲಿವರೆಗೆ ನಮಗೆ ಪರಿಸ್ಥಿತಿ ಗೊತ್ತಾಗಲ್ಲ. ಮತ್ತು ಕಂಟಿನ್ಯೂಸ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅರ್ಬನ್ ಇಶ್ಯೂಸಲ್ಲಿ ತೊಗೊಂಡಾಗ ಪ್ರತಿಯೊಂದು ಸಮಸ್ಯೆಗಳು ನಾವು ಮಾನಿಟರ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಇದೇ ಇದರಲ್ಲಿ ನಡೆದೋಗ್ತಾ ಇದೆ ಹೊರತು ನಾವು ಪಾಲಿಸಿ ಮಾಡೋಕ್ಕೆ, ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಸಿಗ್ತಲ್ಲ. ಈ ಥರ ಪರಿಸ್ಥಿತಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಥವಾ ಇದರಿಂದ ಕಾರ್ಪೊರೇಷನ್ಗಳು ಅಂಥ ಕಡೆ ವರ್ಕ್ ಮಾಡಿಬಿಟ್ರೆ, ಬಹುಶಃ ಚೆನ್ನಾಗಿ ವರ್ಕ್ ಮಾಡಿ ಜಯ ಎನಿಸ್ಕೊಂಬಿಟ್ರೆ ಪ್ರಪಂಚದಲ್ಲಿ ಎಲ್ಲೇ ಒಂದು ಸರ್ವಿಸ್ ಮಾಡ್ಬೋದು. ಅಷ್ಟು ಟಫೆಸ್ಟ್ ಜಾಬ್ ಅಂದರೆ ನಮ್ಮ ಸಿವಿಲ್ ಇರ್ಬೋದು, ಅಥವಾ ಪಬ್ಲಿಕ್ ಡೆಲಿವರಿ ಆಫ್ ಸರ್ವಿಸಸ್ ಇರ್ಬೋದು, ಮತ್ತು ಬೇರೆ ಬೇರೆ ಇಶ್ಯೂಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಈಗ ಇಲ್ಲಿ ULBCಯಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಏನೇನು ಡೇಟಾ ಹ್ಯಾಂಡಲ್ ಮಾಡಬೇಕಾಗ್ತದೆ, ಡೇಟಾಸ್ ಬರ್ತ್ಸ್ ಇರ್ಬೋದು, ಮತ್ತು ಸೆನ್ಸಸ್ ಡೇಟಾ ಇರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಆಮೇಲೆ UGD ಬಗ್ಗೆ ಇರ್ಬೋದು, ರೋಡ್ ಮೇಂಟೆನೆನ್ಸ್ ಬಗ್ಗೆ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಬಗ್ಗೆ ಇರ್ಬೋದು, ವೋಟರ್ಸ್ ಲಿಸ್ಟ್ ಬಗ್ಗೆ ಇರ್ಬೋದು, ವಾಟರ್ ಟ್ಯಾಕ್ಸ್ ಬಗ್ಗೆ ಇರ್ಬೋದು, ಪಬ್ಲಿಕ್ ಹೆಲ್ತ್ ಡಿಸೀಸಸ್ ಬಗ್ಗೆ, ಪಬ್ಲಿಕ್ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕಾಗತ್ತೆ. ಮತ್ತು ಆರ್ಗನೈಸೇಷನ್ ಸೆಟಪ್ ಬಗ್ಗೆನೂ ಕೇರ್ ತೊಗೋಬೇಕಾಗತ್ತೆ. ಮತ್ತು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಹೇಳಿದರೆ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ಇರ್ಬೋದು, ಮತ್ತು ಹೈ ಟೆನ್ಷನ್ ವೈರ್ ಬಗ್ಗೆ ಇರ್ಬೋದು, ಮತ್ತು ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಗ್ಗೆ ಇರ್ಬೋದು, ಮತ್ತು ಗ್ರೌಂಡ್ ವಾಟರ್ದು ಕಂಡೀಷನ್ ಅಂದರೆ ಪೊಟೆನ್ಷಿಯಲ್ ಎಷ್ಟು ಮಟ್ಟಿಗೆ ನಿಮಗೆ ನೀರಿನ ಲಭ್ಯತೆ ಇದೆ ಅನ್ನೋದ್ರ ಬಗ್ಗೆ ಇರ್ಬೋದು. ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಕ್ ಆಗಿದೆ, ಯಾವ ಥರ ಮಾಡಬೇಕು, ಯಾವ ಸ್ಕೀಮಲ್ಲಿ ಎಷ್ಟಾಗಿದೆ, ಯಾವ ಗ್ರ್ಯಾಂಟಲ್ಲಿ ಎಷ್ಟಾಗಿದೆ, ಈ ರೀತಿ ಮಲ್ಟಿಪಲ್ ಇಶ್ಯೂಸು ನಮ್ಮಲ್ಲಿ ದಿನ ನೋಡ್ತಾ ಇದ್ವಿ. ಅದನ್ನು ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿ. ಸೊ ಇದಲ್ಲದೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು, ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಮಳೆಗಾಲ ಮುಂಗಾರು ಶುರು ಆಗೋಕ್ಕೆ ಮುಂಚೆ ಸ್ಟಾರ್ಮ್ ಡ್ರೈನಲ್ಲಿ ಕ್ಲೀನ್ ಆಗಿರಬೇಕು. ಇಷ್ಟು ಮಟ್ಟಿಗೆ ಮೇಂಟೈನ್ ಮಾಡಿದ್ರೆ ಸ್ಟಾರ್ಮ್ ಡ್ರೈನ್ ನೆಟ್ವರ್ಕಲ್ಲಿ ಸ್ವಲ್ಪ ಫ್ಲೋ ಆಗುತ್ತೆ. ಈಗ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಮತ್ತೆ ಅರ್ಬನ್ ಫ್ಲಡ್ಡಿಂಗ್ ಆಗ್ತದೆ. ಮತ್ತು ಸಾಲಿಡ್ ವೇಸ್ಟ್ ಅಂತೂ ಅಷ್ಟೇ ದಿನನಿತ್ಯ ತೆಗೆಸ್ತಾ ಇರಬೇಕು. 2 ದಿವಸ ತೆಗೆಸ್ತಿಲ್ಲ ಅಂದರೆ ಸಾಕು, ನಮ್ಮ ಕಸದ ರಾಶಿ ನಮ್ಮ ಕಣ್ಮುಂದೆನೇ ಹರಡ್ತಾ ಇರುತ್ತೆ. ಮತ್ತು ಪಾರ್ಕ್ ಆ್ಯಂಡ್ ಪ್ಲೇಗ್ರೌಂಡನ್ನ ಮಾನಿಟರ್ ಮಾಡಬೇಕಾಗ್ತದೆ, ಏಕೆಂದರೆ ಪಬ್ಲಿಕ್ ಎಂಕರೇಜ್ಮೆಂಟ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಬರಿಯಲ್ ಗ್ರೌಂಡು ಇದು ಸಹ ಭಾಳ ಇಂಪಾರ್ಟೆಂಟು. ಸೊ ಇದನ್ನು ಸಹ ನಾವು ಸರಿಯಾಗಿ ಸಿಸ್ಟಮೆಟಿಕ್ಕಾಗಿ ನೋಡ್ಕೋಬೇಕಾಗ್ತದೆ. ಮತ್ತು ಟ್ಯಾಂಕ್ಗಳು ಅಥವಾ ಲೇಕ್ಗಳು ಇದ್ದರೆ ಅದನ್ನು ಸಹ ನಾವು ನೋಡ್ಕೋಬೇಕಾಗ್ತದೆ. ಮತ್ತು ಈ ಲೋಕಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ULBC ಅಂತ ಹೇಳ್ತೀವಿ, ಸಾಕಷ್ಟು ಬರ್ನಿಂಗ್ ಇಶ್ಯೂಸ್ ಅಂದರೆ ಸುಡ್ತಾಕಂಥ ಸಮಸ್ಯೆಗಳು ಬೇಕಾದಷ್ಟಿದೆ. ಸೊ ಇದನ್ನೆಲ್ಲ ಪಾಯಿಂಟ್ ವೈಸ್ ಹೇಳ್ತಾ ಇದ್ದರೆ ಬಹುಶಃ ನಂಗೆ ಇದೇ ಒಂದು ದಿವಸ ಬೇಕು. ಹಾಗಾಗಿ ನಾನು ಜಸ್ಟ್ ಬ್ರೀಫಾಗಿ ಇಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟು ದ ರಿಯಾಲಿಟಿ ಆಫ್ ಅರ್ಬನ್ ಗವರ್ನೆನ್ಸ್. ರಿಯಾಲಿಟಿ ಏನಪ್ಪ, ಯಾಕೆ ಈ ಥರ ಆಗ್ತಿದೆ ನೋಡೋಣ. ಎನಾಮರಸ್ ಡೇ ಟು ಡೇ ಚಾಲೆಂಜಸ್ ಏನಾಗ್ತಿದೆ ಅಂದರೆ, ನಿನ್ನೆ ಇದ್ದಿದ್ದ ಸಮಸ್ಯೆ ಇವತ್ತು ಬೇರೆ ಸಮಸ್ಯೆ ಆಗ್ತದೆ, ಇವತ್ತಿನ ಸಮಸ್ಯೆ ಇಶ್ಯೂ ಮಾಡೋದಕ್ಕೆ ನಾಳೆ ಇನ್ನೊಂದು ಸಮಸ್ಯೆ ಹುಟ್ಕೊಂಡಿರುತ್ತೆ. ಹಾಗಾಗಿ ಡೇ ಟು ಡೇ ಚಾಲೆಂಜಸ್ಸು ಚೇಂಜ್ ಆಗ್ತದೆ. ಮಲ್ಟಿಸಿಪ್ಲಿಟಿ ಆಫ್ ಏಜೆನ್ಸೀಸ್, ಈ ನಂಬರ್ ಆಫ್ ಏಜೆನ್ಸೀಸನ್ನು ಹ್ಯಾಂಡಲ್ ಮಾಡಬೇಕು. ಮತ್ತು ನ್ಯೂ ಐಡಿಯಾಸ್ ವಿತ್ ನ್ಯೂ ಸ್ಕಿಲ್ಸ್, ಮತ್ತು ಹೊಸ ಸುಧಾರಣೆಗಳನ್ನ ಮಾಡೋದು ತುಂಬ ಟಫ್ ಇದೆ. ಯಾಕೆಂದರೆ ಪಾಲಿಸಿಗಳು ಅನುಮೋದನೆ ಪಡೆಯುವಂಥದ್ದು, ಸ್ಯಾಂಕ್ಷನ್ ಪಡೆಯುವಂಥದ್ದು, ಮತ್ತು ಎಕನಾಮಿಕಲ್ ಕಂಡೀಷನ್ಸ್ ನೋಡುವಂಥದ್ದು ಎಲ್ಲ ಭಾಳ ಸಮಸ್ಯೆಗಳು ಭಾಳ ಟಫ್ ಇದೆ. ಮತ್ತು ರ್ಯಾಪಿಡ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಎಸ್ಪೆಷಲಿ ಅರ್ಬನ್ ಇದಲ್ಲಂತೂ ರ್ಯಾಪಿಡ್ ಎಕನಾಮಿಕ್ ಹೇಳೋದಾದ್ರೆ ಭಾಳ ಫಾಸ್ಟ್ ಲೈಫ್. ಸೊ ಹಾಗಾಗಿ ಭಾಳ ಫಾಸ್ಟಾಗಿ ಚೇಂಜಸ್ ಆಗ್ತಿರುತ್ತೆ. ಮತ್ತು ಅರ್ಬನ್ ಪಾವರ್ಟಿ ಇಶ್ಯೂಸ್ ಬಗ್ಗೆ ಇರ್ಬೋದು,
ಅದನ್ನು ಸಹ ನಾವು ಕನ್ಸಿಡರೇಷನ್ ತೊಗೋಬೇಕು. ಯಾಕಂದರೆ ಯಾವುದೊಂದು ಅರ್ಬನ್ ಪ್ರಾಪರ್ಟೀಸ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ರನ್ನೂ ಸಹ ನಾವು ಕನ್ಸಿಡರೇಷನ್ ತೊಗೋಬೇಕಾಗ್ತದೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಡಿಸಿಷನ್ ಮೇಕಿಂಗ್ ಇರಬೇಕು. ಸೊ ಅಡ್ಮಿನಿಸ್ಟ್ರೇಷನ್ನು ಡಿಸಿಷನ್ ಮೇಕಿಂಗ್ ಇಲ್ಲ ಅಂತಂದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಹೋಗುತ್ತೆ. ಮತ್ತು ಮ್ಯಾಸಿವ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್, ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಗ್ರ್ಯಾಂಟ್ಗಳು ಅಂದರೆ ಅನುದಾನಗಳು ಬರಬೇಕು. ಅನುದಾನಗಳು ಕಾಲಕ್ಕೆ ಬರದೇ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅರ್ಬನ್ ಮತ್ತು ರೂರಲ್ ಇಶ್ಯೂಸ್, ಇಲ್ಲಿ ಏನಾಗ್ತದೆ, ಅರ್ಬನ್ ಬೆಳೀತಾ ಕೆಲವು ವಿಲೇಜ್ಗಳನ್ನ ಇನ್ಕಾರ್ಪೊರೇಟ್ ಮಾಡ್ಕೊತಾ ಇರ್ತೀವಿ, ಅವಾಗಲೂ ಸಹ ಸಾಕಷ್ಟು ಸಮಸ್ಯೆಗಳು ಬರೆದರ್ತಾ ಇರ್ತವೆ. ನಾವು ಗ್ರೀನ್ ಬೆಲ್ಟ್ಗೆ ಅಂತ ಬಿಡಬೇಕಾಗ್ತದೆ ಜಾಗ, ಅದಕ್ಕೂ ಬಿಡೋಕ್ಕೆ ಕಷ್ಟ ಆಗ್ತದೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಹೇಳೋದಾದ್ರೆ ಡೆಲಿವರಿ ಆಫ್ ಪ್ರೈಮರಿ ಕೇರ್ ಬೇಕು, ಮತ್ತು ನಾರ್ಮ್ಸ್ ಬೇಕು, ಮತ್ತು ಹೆಲ್ತ್ ಬಗ್ಗೆ ಕನ್ಕರೆಂಟ್ ಆಡಿಟ್ ಡಿಫ್ರೆಂಟ್ ಟೈಪ್ ಆಫ್ ಆಡಿಟ್ ಲೆವೆಲ್ಸ್ ಬೇಕು, ಮತ್ತು ನೀಡ್ ಆಫ್ ಸ್ಟ್ರಾಂಗರ್ ಲಾಸ್ ಅಂಡ್ ಫಾರ್ ಇಲ್ಲಿಗಲ್ ಅಂಡ್ ಅನ್ಆಥರೈಸ್ಡ್ ಸೆಟ್ಲ್ಮೆಂಟ್ಸ್. ಇವುಗಳೆಲ್ಲ ಭಾಳ ಸ್ಟ್ರಾಂಗು. ಅಂದರೆ ಒಂದು ಪೊಲೀಸ್ಗೆ ಏನಿರ್ತಕ್ಕಂಥ ಏನು ಪವರ್ ಇದೆ ಅದು ನಮ್ಮ ಅರ್ಬನ್ ಸ್ಟಾಫ್ಗೆ ಕೊಡಬೇಕಾಗ್ತದೆ. ಆವಾಗ ಇಲ್ಲಿಗಲ್ ಎನ್ಕರೇಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಚಾಲೆಂಜಸ್ ಇನ್ವಾಲ್ವ್ ಇನ್ ದ NGOs ಆ್ಯಂಡ್ ಪ್ರೈವೇಟ್ ಪ್ರಾಕ್ಟಿಷನರ್ಸ್. ಇಲ್ಲಿ ಅಕೌಂಟಬಿಲಿಟಿ ಇರಲ್ಲ NGOಸ್ಗೆ, ಅವ್ರು ಮಾಡಿದ್ರು ಬಿಟ್ಟರು. ಸಸ್ಟೈನಬಿಲಿಟಿ ಇದು ನಿರಂತರವಾಗಿರಲ್ಲ. ನೆಕ್ಸ್ಟ್ ಸೂಪರ್ವಿಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮು ಭಾಳ ಸಿಸ್ಟಮೆಟಿಕ್ ಆಗಿರಲ್ಲ. ಸೊ ನಾವು ಇದನ್ನು ಮಾನಿಟರ್ ಮಾಡಬೇಕಾಗ್ತದೆ. ಫಾಲ್ಸ್ ರಿಪೋರ್ಟಿಂಗ್, ಓವರ್ ರಿಪೋರ್ಟಿಂಗ್ ಇರ್ಬೋದು, ಇವುಗಳು ಸಹ ಸಿಕ್ಕಾಪಟ್ಟೆ ಆಗ್ತಿದೆ. ಎಸ್ಪೆಷಲಿ RTA ಬಂದ್ಮೇಲಂತೂ ಇದ್ರ ಬಗ್ಗೆ ಸಾಕಷ್ಟು ಅನ್ನೆಸೆಸರಿ ಕೇಸನ್ನ ಬಿಲ್ಡಪ್ ಮಾಡ್ತಿದ್ದಾರೆ. ಸುಮ್ಮನೆ ಒಂಥರ ಪ್ರಚಾರ ಸಿಗ್ತದೆ, ಪ್ರಾಪಗೆಂಡ್ ಆಗ್ತಿದೆ. ನಮ್ಮ ಮುನ್ಸಿಪಾಲಿಟಿ ಸ್ಟಾಫ್ಗಿಂತೂ ಎಸ್ಪೆಷಲಿ ಒಂದು ಮಾರಲ್ ಕರೇಜು ಡಿಕ್ರೀಸ್ ಆಗ್ತದೆ, ಸ್ಟ್ರೆಸ್ಸು ಡೆವಲಪ್ ಆಗ್ತದೆ. ಸೊ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಅಮಾಂಗ್ ದಿ ಲಾರ್ಜ್ ನಂಬರ್ ಆಫ್ ಸರ್ವಿಸಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಮತ್ತು ಸೊ ಇದರಲ್ಲಿ ಏನಪ್ಪ ಕಲಿಬೋದು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಮತ್ತು ಆಪರೇಷನ್ ಇಶ್ಯೂಸ್ ಇರ್ಬೋದು, ಮತ್ತು NGOಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಮತ್ತು ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ಬೋದು, ಲಾರ್ಜ್ ಸೈಜ್ ಪಾಪ್ಯುಲೇಷನ್ನ ಹ್ಯಾಂಡಲ್ ಮಾಡೋಂಥದ್ದು ಇರ್ಬೋದು. ಸಪೋರ್ಟ್ ಫ್ರಮ್ ದಿ ಇಂಪಾರ್ಟೆಂಟ್ ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಈ ಚುನಾಯಿತ ಪ್ರತಿಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಅವ್ರನ್ನ ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡಿ ನಮ್ಮ ಟ್ರ್ಯಾಕಿಗೆ ರೂಲ್ಸು ರೆಗ್ಯುಲೇಷನ್ಸ್ನಿ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಅದ್ರ ಮೂಲಕ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ. ಸಸ್ಟೈನಬಿಲಿಟಿ ಇನ್ ಪ್ಲಾನಿಂಗ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಇಶ್ಯೂಸ್ ಬಗ್ಗೆ ನಾವು ಸಾಕಷ್ಟು ಅಧ್ಯಯನ ಮಾಡಿ ಈ ತೀರ್ಮಾನಗಳನ್ನು ಮಾಡಬೇಕು. ಏನಪ್ಪ ಕನ್ಕ್ಲೂಷನ್ ಅಂದರೆ, ಸಿಟೀಸ್ ದ ಸೆಂಟರ್ ಆಫ್ ವರ್ಲ್ಡ್ ಚಾಲೆಂಜಸ್, ದೇ ಶುಡ್ ಆಫರ್ಡ್ ಫಾರ್ ದಿ ಇನ್ಕ್ರೀಸ್ ದ ಡಿಮ್ಯಾಂಡ್ ಆಫ್ ಸರ್ವಿಸಸ್. ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಸರ್ವಿಸ್ ಇಂಥ ಸರ್ವಿಸ್ ಬೇಕು, ಅಂಥ ಸರ್ವಿಸ್ ಬೇಕು ಅಂತ. ಜಾಬ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಜಾಬ್ಸ್. ನೆಕ್ಸ್ಟು ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ಕಂಫರ್ಟ್ ಅಂದರೆ ನೀರು ಬಟನ್ ಒತ್ತಿದ್ರೆ ನೀರು ಬರಬೇಕು, ಕ್ಯಾಪ್ ಕ್ಲೋಸ್ ಮಾಡಿದ್ರೆ ನೀರು ಕ್ಲೋಸ್ ಆಗಬೇಕು. ಈ ಥರದೊಂದು ಸಿಸ್ಟಮೆಟಿಕ್ ಈಸಿ ಸೊಲ್ಯೂಷನ್ಸು, ಸ್ಮಾರ್ಟ್ ಸೊಲ್ಯೂಷನ್ಸ್ ಬೇಕಾಗಿದೆ. ಇಲ್ಲಾಂದರೆ ಸೋಷಿಯಲ್ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಸೊ ಯಾವ ರೀತಿ ಮಾಡಬೇಕು, ಇದನ್ನು ಇದರಲ್ಲಿ ಯಾವ ರೀತಿ ಮಾಡಬೇಕು, ಇದು ಸ್ಮಾರ್ಟ್ ಸೊಲ್ಯೂಷನ್ಸು, ಇದಕ್ಕೆ ಉತ್ತರಗಳಿರೋ, ನಾನು ಬರೀ ಸಮಸ್ಯೆಗಳು ಮಾತ್ರ ಹೇಳಿರೋದು. ಇದು ಮುಂದಿನ ಕ್ಲಾಸ್ಗಳಲ್ಲಿ, ಮುಂದಿನ ಒಂದು ತರಗತಿಗಳಲ್ಲಿ ನಿಮಗೆ ಈ ವಿಚಾರದಲ್ಲಿ ಸ್ಮಾರ್ಟ್ ಸೊಲ್ಯೂಷನ್ಸ್ ಇದರಲ್ಲಿ ಸಮರ್ಪಕವಾಗಿ ಈ ಚಾಲೆಂಜಸ್ಸನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ಮುಂದಿನ ಇದು ಮುಂದುವರಿಯುತ್ತೆ. ಇಲ್ಲಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ತಾವು ಕ್ವಶನ್ ಮೂಲಕ ಕೇಳ್ಬೋದು, ಅಥವಾ ಮೆಸೇಜ್ ಮೂಲಕ ತಾವು ಕೇಳ್ಬೋದು. ಮೆಸೇಜು ನಮ್ಮ SID ವೆಬ್ಸೈಟ್ ಇದರಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೀವು ಮೆಸೇಜ್ ಮೂಲಕ ನೀವು ಕ್ವಶನ್ಗಳನ್ನ ಕೇಳ್ಬೋದು. ನಾವು ಆವಾಗ ಉತ್ತರ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.